ಕೃಷ್ಣಾರಮಣರಾಜ್ಯದೋ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡ ಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासायामुनरम्यतो यसदृशा यासाय मासे विने दासाय भयदाय मध्वमुनिहृद्वासाय तुभ्यं नमः। श्रीगुरुभ्यो नमः। यथाशक्ति ಪವಮಾನ ಸೂಕ್ತ ಮತ್ತು ಕರ್ಣ ಸೂಕ್ತದ ಕೆಲವು ಭಾಗದ ಅರ್ಥಚಿಂತನೆಯನ್ನು ಈ ಹೊತ್ತಿಗೆ ನಾವು ನಡೆಸೋಣ. ಭಗವಂತನ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವ ಪ್ರತೀಕಕ್ಕೆ ವಾಯು ಅಂತ ಹೆಸರು. ನಮಗೆ ಕಣ್ಣಿಗೆ ಕಾಣಿಸುವ ದೇವತೆ ಅಂದರೆ ಸೂರ್ಯ. ಸೂರ್ಯ ಶಕ್ತಿಯಿಂದ ಅಸಾಧಾರಣವಾದ ಸೋಲಾರ್ ಪವರ್ ಅಂತ ಹೇಳ್ತೇವೆ ನಾವು, ಸೌರಶಕ್ತಿ. ಆ ಸೌರಶಕ್ತಿಯಿಂದ ಭಗವಂತನ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸೌರಶಕ್ತಿ ಅನ್ನುವುದು ಪ್ರತಿಯೊಬ್ಬನಿಗೆ ಅನುಭವಕ್ಕೆ ಬರುವ ಶಕ್ತಿ. ಬೆಂಕಿಯಲ್ಲಿರತಕ್ಕಂಥ ಅಗ್ನಿಶಕ್ತಿ, ನೀರಿನಲ್ಲಿ ಕಾಣಿಸ್ತಕ್ಕಂತಹ ಜಲಶಕ್ತಿ, ಬೀಸುವ ಗಾಳಿಯಲ್ಲಿರ್ತಕ್ಕಂಥ ವಾಯುಶಕ್ತಿ, ಇವೆಲ್ಲ ಸರ್ವಾನುಭವ ಸಿದ್ಧವಾದಂತಹ ವಿಷಯ. ಹೊರಗೆ ಬೀಸುವ ಗಾಳಿಗಿಂತ ಮನುಷ್ಯನ ಶರೀರದ ಒಳಗೆ ತಿರುಗಾಡತಕ್ಕಂತಹ ಗಾಳಿಗೆ ಮಹತ್ವ ಜಾಸ್ತಿ. ಶರೀರದ ಒಳಗಿರುವ ಬೀಸುವ ಗಾಳಿ ಅಥವಾ ಮೇಲೆ ಕೆಳಗೆ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂತಹ ವಾಯು, ಅದಕ್ಕೆ ಪ್ರಾಣ ಅಂತ ಹೆಸರು. ಹೊರಗಿನ ಗಾಳಿಯನ್ನು ನಾವು ವಾಯು ಅಂತ ಕರೆದರೆ ಪ್ರಾಣ ಅಂತ ಕರೆಯುವುದಿಲ್ಲ, ವಾಯು ಅಂತ ವ್ಯವಹಾರ ಮಾಡುವುದು. ಒಳಗಿರತಕ್ಕಂತಹ ಗಾಳಿಯನ್ನು ಪ್ರಾಣ ಅಂತ ಕರಿತೇವೆ. ಆ ಪ್ರಾಣನಲ್ಲಿ ಪಂಚವ್ಯಕ್ತಿತ್ವಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದನ್ನು ಪ್ರಾಣನ ಪಂಚಮುಖ ಅಂತ ಕೆಲವು ಕಡೆ ವ್ಯವಹಾರ ಮಾಡಿದ್ದಿದೆ. ಪಂಚಮುಖ ಪ್ರಾಣದೇವರು, ಪಂಚಮುಖಿ ಪ್ರಾಣದೇವರು, ಈ ರೀತಿಯ ವ್ಯವಹಾರವನ್ನು ನಮ್ಮಲ್ಲಿ ನಡೆಸುವುದುಂಟುಂಟು. ವಸ್ತುತಃ ಪ್ರಾಣನಿಗೆ 5 ಮೋರೆ ಅನ್ನುವುದಕ್ಕಿಂತ ಪ್ರಾಣನ ರೂಪಗಳು 5 ಅಂತ ವ್ಯವಹರಿಸುವುದು ಅತ್ಯಂತ ಉಚಿತ. ಈ ಪ್ರಾಣನ ಪಂಚರೂಪಗಳು ಅದನ್ನಷ್ಟನ್ನು ಪ್ರತಿಪಾದಿಸತಕ್ಕಂತಹ ಋಗ್ವೇದದಲ್ಲಿ ಒಂದು ವಿಶಿಷ್ಟವಾದ ಮಂತ್ರ ಇದೆ. ಆ ಮಂತ್ರವನ್ನು ಪವಮಾನ ಸೂಕ್ತ ಅಂತ ಕರೆಯುವುದು. ಪ್ರಾಣನ ಪಂಚರೂಪಗಳನ್ನು 5 ರೀತಿಯಿಂದ ಪ್ರತಿಪಾದಿಸುವಂಥದ್ದು. ಅಂದರೆ ಇಡೀ ಪವಮಾನ ಸೂಕ್ತ ಅದು ಋಗ್ವೇದದ 9ನೇ ಮಂಡಲದಲ್ಲಿ ಬರುವಂಥದ್ದು. ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿದ್ದಾವೆ. ಆ ಒಂದೊಂದು ಮಂಡಲಕ್ಕೆ ಒಂದೊಂದು ಹೆಸರಿದೆ. ಮೊದಲನೆಯ ಮಂಡಲವನ್ನು ಶತರ್ಚಿ ಮಂಡಲ ಅಂತ ಕರೀತಾರೆ. ಶತರ್ಚಿ ಮಂಡಲ ಅಂತ ಕರೆಯುವುದಕ್ಕೆ ಕಾರಣವೂ ಇದೆ. ಆ ಮಂಡಲದ ಅಷ್ಟೂ ಮಂತ್ರಗಳನ್ನು ದರ್ಶನ ಮಾಡಿದಂತಹ ಋಷಿಗಳು ವೈಶ್ವಾಮಿತ್ರ ಮಧುಚ್ಛಂದಸ್ಸಿನಿಂದ ಪ್ರಾರಂಭಿಸಿ ಒಂದು 8 ಋಷಿಗಳಿದ್ದಾರೆ. ಅಷ್ಟೂ ಋಷಿಗಳು ಕೂಡ ಆ ವೇದ ಮಂತ್ರವನ್ನು ಕಂಡುಕೊಳ್ಳುವಾಗ ಒಟ್ಟು 100 ಮಂತ್ರಗಳನ್ನು ಒಟ್ಟಿಗೆ ಕಂಡುಕೊಂಡಿದ್ದಾರೆ. ಋಕ್ಕುಗಳನ್ನು 100 ಋಕ್ಕುಗಳನ್ನು ಏಕಕಾಲದಲ್ಲಿ ಕಂಡದ್ದರಿಂದ ಆ ಋಷಿಗಳಿಗೆ ಶತರ್ಚಿಗಳು ಅಂತ ಹೆಸರು. ಶತರ್ಚಿಗಳು ಮಂತ್ರಗಳನ್ನು ಕಂಡಂತಹ ಅಷ್ಟೂ ಮಂತ್ರಗಳ ರಾಶಿಗೆ ಶತರ್ಚಿ ಮಂಡಲ ಅಂತ ಕರೆದಿದ್ದಾರೆ. ಹೀಗೆ ಮುಂದಕ್ಕೆ ಗಾರ್ತ್ಸಮದ ಮಂಡಲ, ಅಂದರೆ ಗೃತ್ಸಮದ ಅಂತ ಹೇಳ್ತಕ್ಕಂತಹ ಋಷಿಗಳು ದರ್ಶನ ಮಾಡಿರ್ತಕ್ಕಂತಹ ಮಂಡಲ, ಮಂತ್ರಗಳ ಸಮುದಾಯವನ್ನು ಗಾರ್ತ್ಸಮದ ಮಂಡಲ ಅಂತ ಕರೀತಾರೆ. 3ನೇದ್ದನ್ನು ವೈಶ್ವಾಮಿತ್ರ ಮಂಡಲ, ನಮ್ಮ ಪ್ರಸಿದ್ಧವಾದ ಗಾಯತ್ರಿ ಮಂತ್ರ ಬರುವುದು ಈ ಮಂಡಲದಲ್ಲಿ.
ವಿಶ್ವಾಮಿತ್ರರು ದರ್ಶನ ಮಾಡಿದಂತಹ ಮಂತ್ರಗಳ ಸಮುದಾಯ ಅಲ್ಲಿದೆ. ಹೀಗೆ ಒಂದೊಂದು ಮಂಡಲಗಳಿಗೆ ವಾಸಿಷ್ಠ ಮಂಡಲ ಮೊದಲಾದ ಮಂಡಲಗಳು ದಾಟಿ ಪ್ರಗಾಥ ಅಂತ ಹೇಳಿ, ಪ್ರಗಾಥ ಅನ್ನುವ ಋಷಿಗಳು ಭಾರೀ ಗಾನ ಮಾಡ್ತಾ ಇದ್ದಂತಹ ಋಷಿಗಳಿಗೆ ಸಂಬಂಧಪಟ್ಟಂತಹ ಮಾಧ್ಯಮ, ಪ್ರಗಾಥ ಮೊದಲಾದಂತಹ ಮಂಡಲಗಳು ದಾಟಿ 9ನೇ ಮಂಡಲ, ಅದಕ್ಕೆ ಪಾವಮಾನ್ಯ ಮಂಡಲ ಅಥವಾ ಪವಮಾನ ಮಂಡಲ ಅಂತ ಹೆಸರು. ಇಲ್ಲಿ ಮಂಡಲ ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ಮಂಡಲ ಅಂತ ಕರಿತೇವಲ್ವಾ, ಒಂದು ಅನೇಕ ಜನರ ಸಮುದಾಯಕ್ಕೆ ಮಂಡಲ ಅಂತ ಕರಿತೇವೆ. ಮಂಡಳಿ ಅಂತ ಈಗ ಬಂದದ್ದು ಅದೇ ಸಂಸ್ಕೃತದ ಮಂಡಲ ಶಬ್ದ. ಅದು ಸ್ತ್ರೀ ಸಮುದಾಯ ಮಂಡಳಿ ಇತ್ಯಾದಿಗಳೆಲ್ಲ ಇರ್ತವೆ, ಬೇರೆ ಬೇರೆ ಭಜನಾ ಮಂಡಳಿ, ಇಲ್ಲೆಲ್ಲ ಮಂಡಲ ಅನ್ನೋ ಶಬ್ದದಿಂದಲೇ ನಿಷ್ಪನ್ನವಾದ ಶಬ್ದಗಳು. ಮಂಡಲ ಅಂದರೆ ಒಂದಷ್ಟು ಜನರ ಸಮುದಾಯ ಅಂತ ಅರ್ಥ. ಹಾಗೆ ಪವಮಾನ ಮಂಡಲ ಅಥವಾ ಪಾವಮಾನ್ಯ ಮಂಡಲ ಅಂತ ಕರೆಸಿಕೊಳ್ಳುವ ಈ 9ನೇ ಮಂಡಲ ಏನಿದೆ, ಅದು ಋಷಿಗಳ ಹೆಸರಿನಿಂದ ಪ್ರಸಿದ್ಧವಾದದ್ದು. ಹೇಗೆ? ಋಷಿಗಳು ಯಾರು? ಪವಮಾನ ದೇವರನ್ನು ಪ್ರತಿಪಾದಿಸುವ ಮಂತ್ರಗಳನ್ನು ಕಂಡಂತಹ ಋಷಿಗಳಿಗೆ ಪಾವಮಾನ್ಯರು ಅಂತ ಹೆಸರು. ಆ ಪಾವಮಾನ್ಯರು ಇಲ್ಲಿ ದರ್ಶನ ಮಾಡಿರುವುದರಿಂದ ಆ ಪಾವಮಾನ್ಯ ಮಂಡಲ ಅಥವಾ ಪವಮಾನ ಮಂಡಲ ಅಂತ ಈ ಮಂಡಲಕ್ಕೆ ಹೆಸರು. ನಾವು ಪ್ರತಿನಿತ್ಯವೂ ಈ ಋಗ್ವೇದವನ್ನು ಕಂಡಂತಹ ಋಷಿಗಳಿಗೆ ಋಷಿ ತರ್ಪಣ ಅಂತ ನಿತ್ಯ ತರ್ಪಣದಲ್ಲಿ ಬ್ರಹ್ಮಯಜ್ಞದಲ್ಲಿ ಸೇರ್ತದೆ. ಅಲ್ಲಿ ಪಾವಮಾನ್ಯ ತೃಪ್ಯಂತು ಅಂದರೆ ಈ ಪವಮಾನ ಮಂತ್ರಗಳನ್ನು ಕಂಡಿರತಕ್ಕಂತಹ ಋಷಿಗಳೆಲ್ಲ ತೃಪ್ತಿಯನ್ನು ಹೊಂದಲಿ ಅಂತ ಒಂದು ತರ್ಪಣವನ್ನು ಕೊಡುವ ವಿಧಾನ ಇದೆ. ಪವಮಾನ ಮಂತ್ರವನ್ನು ದರ್ಶನ ಮಾಡಿದವರು. ಹಾಗಾದರೆ ಪವಮಾನ ಮಂತ್ರ ಅಂತ ಮಂತ್ರಕ್ಕೆ ಹೆಸರಾಗಬೇಕಾದ್ರೆ ಆ ಪವಮಾನ ಯಾರು ಅಂತ ಪ್ರಶ್ನೆ. ಆ ಮಂತ್ರವೇ ಹೇಳ್ತದೆ ಪವಮಾನ ಪ್ರಜಾಪತಿ. ಅಲ್ಲಿ ಬರುವ ಮಂತ್ರ ಹೇಳ್ತದೆ ಪವಮಾನ ಯಾರು ಅಂತ ಹೇಳಿದರೆ ಮುಂದಕ್ಕೆ ಪ್ರಜಾಪತಿಯಾಗತಕ್ಕಂಥವ ಪವಮಾನನಿದ್ದಾನೆ. ಪ್ರಜಾಪತಿ ಅಂತ ಹೇಳಿದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಯಾರು ಮುಂದಕ್ಕೆ ಚತುರ್ಮುಖನಾಗ್ತಾನೋ ಅವನಿಗೆ ಇವತ್ತು ಪವಮಾನ ಅಂತ ಹೆಸರು. ಭಾವಿ ಬ್ರಹ್ಮನನ್ನು ಪವಮಾನ ಅಂತ ಕರೆಯೋದು. ಪವಮಾನ ಅನ್ನುವ ಶಬ್ದಕ್ಕೆ ಅರ್ಥ ಪಾರುಗಾಣಿಸುವವ. ಪವತೆ ಇತಿ ಪವಮಾನ. ತುಂಬ ಅರ್ಥ ಇದೆ. ಸಾಮಾನ್ಯ ಸುಲಭವಾಗಿ ಚಿಕ್ಕ ಮಕ್ಕಳಿಗೆ ಹೇಳುವ ಅರ್ಥ ಏನು ಅಂದರೆ ಪವಮಾನ ಅಂದರೆ ಬೀಸುವವ ಅಂತ ಅರ್ಥ. ಪವನ ಅಂದರೆ ಬೀಸುವುದು. ಯಾರು ಪವತೆ ಸಹ ಪವಮಾನ, ಬೀಸುವವನಿಗೆ ಪವಮಾನ ಅಂತ ಹೆಸರು. ಅಂದರೆ ಹೊರಗಿನಿಂದ ಬೀಸತಕ್ಕಂತಹ ಗಾಳಿ ಅನ್ನುವ ಅರ್ಥ ಪವಮಾನ ಅನ್ನುವ ಶಬ್ದಕ್ಕೆ ಬರ್ತದೆ. ಅದರಿಂದ ಪವಮಾನ ಅಂದರೆ ವಾಯು ಅಂತ ಅರ್ಥ ಆಯಿತು. ಇನ್ನು ಪವಮಾನ ಅಂತ ಹೇಳಿದರೆ ಪಾವಯತಿ ಅಸ್ಮಾನ್ ಇದು ಪವಮಾನ. ಯಾರು ನಮ್ಮನ್ನು ಪಾರುಗಾಣಿಸುತ್ತಾನೋ, ದಾಟಿಸುತ್ತಾನೋ ಅವನಿಗೆ ಪವಮಾನ ಅಂತ ಹೆಸರು. ದಾಟಿಸುವುದು ಅಂತ ಹೇಳಿದರೆ ಸಂಸಾರ ಸಾಗರದಲ್ಲಿ ಬಿದ್ದಂತಹ ವ್ಯಕ್ತಿಯನ್ನು ಸಂಸಾರ ಸಾಗರದ ಆಚೆಯ ದಡಕ್ಕೆ ತಲುಪಿಸುವವ ಅಂತ ಅರ್ಥ. ಸಾಗರವನ್ನು ದಾಟಿಸುವವ ಅಥವಾ ಸಂಸಾರವನ್ನು ದಾಟಿಸುವವ. ಸಂಸಾರವನ್ನು ದಾಟಿಸುವುದು ಅಂತ ಹೇಳಿದರೆ ಮೋಕ್ಷವನ್ನು ಕೊಡುವುದು. ಈ ಅರ್ಥದಲ್ಲಿ ಪವಮಾನ ಅಂತ ಹೇಳಿದರೆ ಭಗವಂತ ಮಹಾವಿಷ್ಣು ಆಗ್ತಾನೆ. ಯಾಕಂದರೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಭವಪಾಶದಲ್ಲಿ ಬಂಧನ ಮಾಡಿ ಭವಪಾಶದಿಂದ ಬಿಡುಗಡೆಗೊಳಿಸತಕ್ಕಂತಹ ಭಗವಂತ ಪವಮಾನ ಅಂತ ಕರೆಸಿಕೊಳ್ತಾನೆ. ಆದರೆ ಭಗವಂತ ಮೋಕ್ಷ ಕೊಡುವ ಸಂದರ್ಭದಲ್ಲಿ ತನ್ನ ಅತ್ಯಂತ ಆಪ್ತನಾದಂತಹ ವಾಯುದೇವರ ಮುಖ ನೋಡ್ತಾನಂತೆ. ನೋಡಿ ಇವನಿಗೆ ಮೋಕ್ಷ ಕೊಡಬಹುದು ಅಂತ ಹೇಳ್ತಾನಂತೆ. ಆವಾಗ ಪ್ರಾಣದೇವರು ಸ್ವತಃ ಮೋಕ್ಷ ಕೊಡುವವ ಭಗವಂತ ಆದರೂ ಕೂಡ ವಿಷ್ಣುವಿನ ಆಜ್ಞೆಯಿಂದ ವಾಯುದೇವ ವಾಯುಶ್ಚ ತದನುಜ್ಞಯ, ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮೋಕ್ಷವನ್ನು ಕೊಡುವವ ವಿಷ್ಣು, ಆದರೆ ಆ ಭಗವಂತನ ಅನುಜ್ಞೆಯಿಂದ ವಾಯುದೇವರು ಮೋಕ್ಷ ಕೊಡ್ತಾರೆ. ಹಾಗಾಗಿ ಪವಮಾನ ಅಂದರೆ ಮೋಕ್ಷದಾಯಕ ಅಂತ ಅರ್ಥ. ಮೋಕ್ಷದಾಯಕನಾದ ಪವಮಾನ ಅಂದರೆ ಭಗವಂತ ಮಹಾವಿಷ್ಣು ಹೇಗೋ ಹಾಗೆಯೇ ವಾಯುದೇವನೂ ಕೂಡ. ಆದ್ದರಿಂದ ಪವಮಾನ ದೇವನಿಗೆ ಅಂದರೆ ವಾಯುದೇವನಿಗೆ ಪವಮಾನ ಅಂತ ಹೆಸರು. ಆ ಪವಮಾನನನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅನೇಕ ಅಧ್ಯಾಯಗಳಿಂದ ಕೂಡಿದಂತಹ ಒಂದು ಮಂಡಲಕ್ಕೆ ಪವಮಾನ ಮಂಡಲ ಅಂತ ಹೆಸರು. ಈ ಪವಮಾನ ಮಂಡಲದಲ್ಲಿ ನಾವಿವತ್ತು ಪವಮಾನ ಸೂಕ್ತ ಅಂತ ನಮ್ಮಲ್ಲಿ ಬಹಳ ಪ್ರಸಿದ್ಧ ಅಲ್ವಾ. ಪವಮಾನ ಹೋಮ ಅದಕ್ಕಿಂತ ಪ್ರಸಿದ್ಧ. ಆ ಪವಮಾನ ಹೋಮದಲ್ಲಿ ಬಳಸುವಂತಹ ಸೂಕ್ತಕ್ಕೆ ಪವಮಾನ ಸೂಕ್ತ ಅಂತ ಹೆಸರು. ಆ ಪವಮಾನ ಸೂಕ್ತ ಅಂದರೆ ಈ ಪವಮಾನ ಮಂಡಲದ ಸುಮಾರು ಒಂದು 30ರಷ್ಟು ಭಾಗ, ಅಂದರೆ ಪ್ರತಿಶತ 30% ಭಾಗ, ಅಷ್ಟು ಭಾಗವನ್ನು ಮಾತ್ರ ನಾವು ಪವಮಾನ ಸೂಕ್ತ ಅಂತ ಕರೆಯೋದು. ಉಳಿದ ಭಾಗ ಅದಕ್ಕಿಂತ ಸುಮಾರು 70% ಅಷ್ಟು ಭಾಗ ಮತ್ತೆ ಇದೆ, ಅಷ್ಟು ಸೇರಿ ಪವಮಾನ ಮಂಡಲ ಅಂತ ಕರೆಸಿಕೊಳ್ತದೆ. ಪವಮಾನ ಸೂಕ್ತದಲ್ಲಿ 610 ಮಂತ್ರಗಳು ಮಾತ್ರ ಇರುವುದು. ದಶೋತ್ತರಾನ್ಋಚಾಶ್ಚೈವ ಪಾವಮಾನಿ ಶತಾನಿ ಷಟ್ ಏತಜ್ಜುಹ್ವನ್ ಜಪೇನ್ ಮಂತ್ರಂ
ಘೋರ ಮೃತ್ಯು ಭಯಂ ಹರೇತ್. ಆ ಪವಮಾನ ಸೂಕ್ತದ ಬಗ್ಗೆ ಪವಮಾನದ ಕಿಲ ಭಾಗ ನಿರೂಪಣೆ ಮಾಡುವ ಹಾಗೆ ಈ ಒಟ್ಟು ಮಂತ್ರಗಳಿರುವುದು ಒಟ್ಟು 610 ಮಂತ್ರಗಳು. ದಶೋತ್ತರಾನೃತಾಶ್ಚೈವ ಪಾವಮಾನೀ ಶತಾನಿ ಷಟ್ ಅಂತ. ಶತಾನಿ ಷಟ್ ಅಂದರೆ 600, ದಶೋತ್ತರ ಅಂತ ಹೇಳಿದರೆ 10, ಒಟ್ಟು 610 ಮಂತ್ರಗಳನ್ನು ಈ ಪವಮಾನ ಸೂಕ್ತ ಅಂತ ನಾವು ವ್ಯವಹಾರ ಮಾಡ್ತೇವೆ. ಇದಿಷ್ಟೇ ಪವಮಾನ ಸೂಕ್ತ ಅನ್ನುವುದನ್ನು ವೇದವೇ ಸ್ಪಷ್ಟಪಡಿಸಿದೆ. ಈ ಒಟ್ಟು 610 ಮಂತ್ರಗಳಾದ ಕೂಡಲೇ ಅಲ್ಲಿ ಬರುವ ಖಿಲ ಭಾಗ ಇದಿಷ್ಟು ಪವಮಾನ ಸೂಕ್ತ. ಈ ಪವಮಾನ ಸೂಕ್ತದಿಂದ ಏತಜ್ಜುಹ್ವಂಜಪೇನ್ ಮಂತ್ರಂ ಘೋರ ಮೃತ್ಯು ಭಯಂ ಹರೇತ್. ಈ ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿ ಕೊಡುವುದರ ಮೂಲಕ ಆಹುತಿ ಕೊಡ್ತಾ ಈ ಮಂತ್ರವನ್ನು ಜಪಿಸಿದರೆ ಅದು ಮೃತ್ಯು ದೋಷವನ್ನು ಪರಿಹಾರ ಮಾಡ್ತದೆ. ಘೋರ ಮೃತ್ಯು ಭಯಂ ಹರೇತ್. ಅದು ಅಕಾಲ ಮೃತ್ಯುವಾಗಿದ್ದ ಪಕ್ಷದಲ್ಲಿ ಆ ಮೃತ್ಯು ದೋಷವನ್ನು ಪರಿಹಾರ ಮಾಡತಕ್ಕಂತಹ ಮಂತ್ರ ಅಂತ ಆ ಪವಮಾನ ಸೂಕ್ತದ ಬಗ್ಗೆ ಮಹತ್ವವನ್ನು ವೇದ ಮಂತ್ರಗಳೇ ಹಾಡಿಕೊಂಡಾಡ್ತವೆ. ಇನ್ನೊಂದು ಮಹತ್ವವನ್ನು ಹೇಳ್ತಾರೆ ಈ ಪವಮಾನ ಮಂತ್ರದ ಬಗ್ಗೆ. ಏನಂದರೆ ವೇದ ಅನಂತವಾಗಿದೆ. ವೇದಗಳು ಇಷ್ಟು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದ ಪುಸ್ತಕ ಇಷ್ಟು ಅಂತ ಹೇಳ್ಬೋದು, ಅಥವಾ ಪ್ರಕಟವಾದ ವೇದಗಳು ಇಷ್ಟು ಅಂತ ಹೇಳ್ಬೋದು. ವೇದಗಳು ಪ್ರತ್ಯಕ್ಷ ಶ್ರುತಿ ಅಪ್ರತ್ಯಕ್ಷ ಶ್ರುತಿ ಅಂತ 2 ರೀತಿಯ ವೇದಗಳಿದ್ದಾವೆ. ಪ್ರತ್ಯಕ್ಷ ಶ್ರುತಿ ಅಂದರೆ ಇವತ್ತು ಪಠನ ಪಾಠನಗಳಲ್ಲಿ ಉಳಿದಿರತಕ್ಕಂತಹ ವೇದದ ಭಾಗ. ಅಪ್ರತ್ಯಕ್ಷ ಶ್ರುತಿ ಅಂತ ಹೇಳಿದರೆ ನಮ್ಮಲ್ಲಿ ಪಠನದಲ್ಲಿ ಉಳಿಯದೇ ಇರುವ ನಿಜವಾಗಿ ಇರುವ ವೇದದ ಭಾಗಗಳು. ವೇದ ಇಷ್ಟೇ ಅಂತ ನಿರ್ಧರಿಸುವುದಕ್ಕಾಗುವುದಿಲ್ಲ. ನಮ್ಮದು ಪುಸ್ತಕದಲ್ಲಿ ಋಗ್ವೇದ ಇಷ್ಟು ಅಂತ ಹೇಳ್ತೇವೆ. ಅದರಲ್ಲಿ 10,552 ಮಂತ್ರಗಳಿಗೆ ಋಗ್ವೇದ ಅಂತ ನಾವಿವತ್ತು ಕರೆಯೋದು. ಋಗ್ವೇದ ಸಂಹಿತ ಅಂತ ಕರಿತೇವೆ. ಆದರೆ ಋಗ್ವೇದ ಎಷ್ಟು? ಒಬ್ಬ ಭರದ್ವಾಜನ ಪುಟ್ಟ ಕತೆ ಕೇಳ್ಬೋದು ನಾವು. ಭರದ್ವಾಜ ಮಹರ್ಷಿ, ಭರದ್ವಾಜ ಅಂದರೆ ನಮ್ಮ ಸಪ್ತರ್ಷಿಗಳಲ್ಲಿ ಭರದ್ವಾಜರು ಬೇರೆ, ಆ ಭರದ್ವಾಜ ಗೋತ್ರದಲ್ಲಿ ಬಂದಂತಹ ಒಬ್ಬ ಮಹರ್ಷಿ ಭಾರದ್ವಾಜ ಅಂತ ಆತನನ್ನು ಕರಿತೇವೆ. ಈ ಭಾರದ್ವಾಜನಿಗೆ ಒಂದು ಆಸೆ ಹುಟ್ಟಿತು. ನಾನು ಸಮಗ್ರ ವೇದವನ್ನು ಅಧ್ಯಯನ ಮಾಡಿ ಮುಗಿಸಬೇಕು ಅಂತ ಆಸೆ ಹುಟ್ಟಿತು. ಇದೊಂದು ಸಮಸ್ಯೆ. ಅಧ್ಯಯನ ಮಾಡಿ ಮುಗಿಸಬೇಕು ಅಂತುಂಟಲ್ವ, ಇದು ಹೇಗೆಂದರೆ ಸೊಳ್ಳೆಗಳ ಜಾಗದಲ್ಲಿ ನಾವು ಕೂತದ್ದು, ಅದಕ್ಕೆ ಅದನ್ನು ಸಾಯಿಸ್ಲಿಕ್ಕಿಲ್ಲ. ನಾವು ಅವರ ಜಾಗ ಅದು. ಇದರಲ್ಲಿ ನಾವು ಈಗ ಇಡೀ ವೇದವನ್ನು ನಾವು ಅಧ್ಯಯನ ಮಾಡಿ ಮುಗಿಸಬೇಕು ಅಂತ ಒಂದು ತೀರ್ಮಾನ ಮಾಡಿತ್ತು. ಅಧ್ಯಯನ ಮಾಡಿ ಮುಗಿಸಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಜೀವನ ಪೂರ್ತಿ ವೇದವನ್ನು ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡಿದ. ಅಷ್ಟು ವೇದ ಅಧ್ಯಯನ ಆಯಿತು, ಇಷ್ಟ ಆಯಿತು. ಅಷ್ಟಾಗಿ ಕೊನೆಗೆ ಆತನ ಆಯುಷ್ಯ ಮುಗಿಯಿತು ಅಂತ ಅನಿಸಿತು. ತಲೆಗೂದಲೆಲ್ಲ ಬೆಳ್ಳಗಾಗಿ ಕಣ್ಣಿನ ರೆಪ್ಪೆಯೂ ಕೂಡ ಕಣ್ಣಿನಿಂದ ಆ ಒಂದು ಕೂದಲಿನಿಂದ ಎತ್ತಿ ಕಟ್ಟುವಲ್ಲಿಯ ತನಕ ಆಯ್ತಂತೆ. ಅಷ್ಟು ವಯಸ್ಸಾಯಿತು. ಆ ವಯಸ್ಸಿನಲ್ಲಿ ಇನ್ನು ನಾನು ವೇದ ಇನ್ನೂ ಮುಗಿದಿಲ್ಲ ಅಲ್ವಾ, ಆದರೆ ವೇದ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿ ಇಂದ್ರನನ್ನು ಆತ ಪ್ರಾರ್ಥನೆ ಮಾಡ್ತಾನೆ. ಇಂದ್ರ ಅಶ್ವಿನಿ ದೇವತೆಗಳ ಜೊತೆಗೆ ಬಂದು ಇವನಿಗೆ ಯಾವುದೋ ಒಂದು ರಸಾಯನವನ್ನು ಕುಡಿಸ್ತಾನೆ. ರಸಾಯನ ಅಂದರೆ ಏನು, ಟಾನಿಕ್ ಅಂತ ಕರಿತೀರಲ್ಲ ಅಂಥದ್ದು ಕುಡ್ದ. ಇವನಿಗೆ ಮತ್ತೆ ಯೌವನ ಬಂತು. ಇಂದ್ರ ಹೇಳಿದ, ನಿನಗೆ 2 ಆಯುಷ್ಯವನ್ನು ಕೊಟ್ಟಿದ್ದೇನೆ, ಮತ್ತೆ ವೇದ ಅಧ್ಯಯನ ಮಾಡಿ ಮುಗಿಸುವುದ. ಇವನು ಅಷ್ಟೂ ವಯಸ್ಸಾಯಿತು. ಮತ್ತೆ ಅಧ್ಯಯನ ಮುಗಿದು ಇನ್ನೂ ವೇದ ಅಧ್ಯಯನ ಮುಗಿಲಿಲ್ಲಲ್ವಾ, ಮತ್ತೊಮ್ಮೆ ಇಂದ್ರನನ್ನು ಕರೆದ. ಈ ಬಾರಿ ಇಂದ್ರ ಇವನಿಗೆ 2, 3, 4 ಎಲ್ಲ ಕೊಟ್ಟರೆ ಮತ್ತೆ ಮತ್ತೆ ಕರಿತಾ ಇರ್ತಾನೆ ಅಂತ ಹೇಳಿ ಒಂದು 16 ವಯಸ್ಸು ಕೊಟ್ಟಂತೆ. ಒಂದು 16 ಜನ್ಮದ ವಯಸ್ಸನ್ನು ಕೊಟ್ಟು ಹೋದ ಒಂದೇ ಸಲಕ್ಕೆ. ಅಷ್ಟು ಸಮಯ ನನಗೆ ರಗಳೆ ಇಲ್ಲ ಅಂತ ಹೇಳಿ ಕಳಿಸಿ. ಇವು ಅಷ್ಟೂ ಸಮಯ ಮತ್ತೆ ಏನು ಓದಲಿಲ್ಲ ಅಲ್ಲಿಯ ತನಕ. ಅಂಥ ವೇದದ ಅಧ್ಯಯನ ಮಾಡ್ತಾ ಮಾಡ್ತಾ ಕಾಲ ಕಳೆದು ಮತ್ತೆ ತಲೆ ಹಣ್ಣಾಗೋಯಿತು. ಇನ್ನು ಮತ್ತೊಮ್ಮೆ ಇಂದ್ರನನ್ನು ಕರಿಬೇಕು ಅಂತ ಹೇಳಿದಾಗ ಇಂದ್ರ ಬಂದ. ಈಗ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬರಲಿಲ್ಲ, ಯಾಕಂದರೆ ಡಾಕ್ಟರ್ ಕೆಲಸ ಏನಿಲ್ಲ, ವೈದ್ಯರ ಕೆಲಸ ಏನಿಲ್ಲ ಅಂತ ಹೇಳಿ ಒಬ್ಬರೇ ಬಂದ. ಇಂದ್ರ ಬಂದವ, ಮತ್ತೆ ಆಯುಷ್ಯ ಬೇಕಲ್ವ ನಿನಗೆ, ಬಾ ಒಂದು ವಿಷಯ ಹೇಳಲಿಕ್ಕಿದೆ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಹೋದದ್ದೆಲ್ಲಿಗೆ? ಅಲ್ಲಿ ಮೇರು ಪರ್ವತ. ಇಡೀ ಈ ಭೂಮಿಯಲ್ಲಿ ಇರುವ ದೊಡ್ಡ ಪರ್ವತ ಅಂದರೆ ಮೇರು ಪರ್ವತ. ಮೇರು ಪರ್ವತದ ಅಕ್ಕಪಕ್ಕದಲ್ಲಿ 2 ಪ್ರಸಿದ್ಧ ಪರ್ವತ ಇದೆ. ಒಂದು ಮಂದರ ಅಂತ ಕರೀತಾರೆ, ಮತ್ತೊಂದು ಸುಪಾರ್ಶ್ವ ಅಂತ ಕರೀತೇವೆ, ದೊಡ್ಡ ಪರ್ವತ. ಆ ಕಡೆಯಲ್ಲಿ ಗಂಧಮಾದನ ಮತ್ತೊಂದು ಪರ್ವತ ಇದೆ. ಇವನನ್ನು ಕರ್ಕೊಂಡು ಹೋಗಿ ಮೇರು ಪರ್ವತದಿಂದ ಒಂದಿಷ್ಟು ಮಣ್ಣು, ಅದು ಬಂಗಾರದ ಮಣ್ಣಂತೆ, ಅದನ್ನು ತೆಗೆದು ನೀನು ಬೊಗಸೆ ಹಿಡಿ ಅಂತ ಹೇಳಿದ. ಆ ಬೊಗಸೆಯಲ್ಲಿ ಅದರ ಮಣ್ಣು ಹಾಕಿದ. ಆಮೇಲೆ ಅವನನ್ನು ಹಾಗೆಯೇ ಕರ್ಕೊಂಡು ಹೋಗಿ ಅಷ್ಟು ದೂರ ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು ಬೊಗಸೆ ಮಣ್ಣು ಇವನ ಕೈಗೆ ಹಾಕಿದ. ಇನ್ನು ಈ ಕಡೆ ಇರತಕ್ಕಂಥ ದೊಡ್ಡ ಪರ್ವತದ ಮಣ್ಣು ತೆಗೊಂಡು ಅದನ್ನು ಕೈಗೆ ಹಾಕಿದ. ಹಾಕಿ ಇಲ್ಲಿ ಬದಿಯಲ್ಲಿ ನಿಲ್ಲಿಸಿ ಇವನು ಆಶ್ಚರ್ಯ ಪಡ್ತಾ ಇದ್ದಾನೆ, ಭಾರದ್ವಾಜ, ಏನು ನನ್ನ ಕೈಯಲ್ಲಿ ಮಣ್ಣು ಮಾತ್ರ ಕೊಡ್ತಾ ಇದ್ದಾನೆ ಇವ ಅಂತ. ಇಂದ್ರ ಹೇಳ್ತಾನೆ, ನೋಡು, ನಿನ್ನ ಕೈಯಲ್ಲಿರುವುದು ನೀನು ಇಲ್ಲಿಯ ತನಕ ಓದಿದ ವೇದ.
ಅಲ್ಲಿ ಉಳಿದದ್ದುಂಟಲ್ವಾ 3 ಪರ್ವತ, ಅದು ಇನ್ನು ನೀನು ಓದಲಿಕ್ಕಿರುವ ವೇದ. ಹಾಗಾದ್ರೆ ಆ ದೊಡ್ಡ ಪರ್ವತದಲ್ಲಿ ಎಷ್ಟು ಬಗಸೆ ಮಣ್ಣಿರ್ಲಿಕ್ಕಿಲ್ಲ. ಈಗ ನೀನು ಓದಿದ್ದಿಷ್ಟೇ, ಇದು ಋಗ್ವೇದ, ಅದು ಯಜುರ್ವೇದ, ಇದು ಸಾಮವೇದ, 3 ವೇದಗಳನ್ನು ಇಷ್ಟು ಮಾತ್ರ ನೀನು ಓದಿದ್ದಿ. ಇನ್ನು ಅದೇ ವೇದ ಅಷ್ಟು ಉಳಿದಿದೆ. ಇದು ಯಜುರ್ವೇದದಲ್ಲೇ ಬರುವ ಕಥೆ. ಯಜುರ್ವೇದದಲ್ಲಿ ಈ ಕಥೆಯನ್ನು ಹೇಳಿ ಮುಂದಿನ ವಾಕ್ಯ ವೇದದಲ್ಲಿ ಏನಿದೆ ಅಂದ್ರೆ ಅನಂತಾವಿ ವೇದ. ಆದ್ರಿಂದ ವೇದಗಳಿಗೆ ಇಷ್ಟು ಅಂತ ಹೇಳ್ತಕ್ಕಂಥ ಒಂದು ಮಿತಿ ಇಲ್ಲ, ಅಮಿತವಾಗಿರತಕ್ಕಂಥದ್ದು ವೇದ. ಆದ್ರೆ ಅಮಿತವಾದ ವೇದವನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದೇನೆ ಭಗವಾನ್ ವೇದವ್ಯಾಸರು ವೇದಕ್ಕೆ ಋಗ್ವೇದಿಗಳು ಇಷ್ಟು ವೇದವನ್ನು ಈಗ ಉಳಿಸಿದರೆ ಸಾಕು, ಅಧ್ಯಯನ ಮಾಡಿದರೆ ಸಾಕು. ಯಜುರ್ವೇದಿಗಳು ಇಷೇತ್ವೋರ್ಜೇತ್ವ ಅಂತ ಪ್ರಾರಂಭಿಸಿ ಸಮುದ್ರೋ ಬಂಧು ಅನ್ನುವಲ್ಲಿಯ ತನಕ ಓದಿದ್ರೆ ಸಾಕು. ಸಾಮವೇದಿಗಳು ಅಗ್ನ ಆಯಾಹಿ ವೀತಯೇ ಅಂತ ಹೇಳಿ ಬೃಹಸ್ಪತಿರ್ ದಧಾತು ಅನ್ನುವಲ್ಲಿಯ ತನಕ ಓದಿದ್ರೆ ಸಾಕು. ಋಗ್ವೇದಿಗಳು ಅಗ್ನಿಮೀಳೆ ಅಂತ ಶುರು ಮಾಡಿ ಸುಸಹಾಸತಿ ಅನ್ನುವಲ್ಲಿಯ ತನಕ ಓದಿದ್ರೆ ಸಾಕು. ಹಾಗಾದ್ರೆ ಅಗ್ನಿಮೀಳೆ ಅಂತ ಆಕಾರದಿಂದ ಶುರು ಮಾಡಿ ಸುಸಹಾಸತಿ ಅನ್ನುವಲ್ಲಿ ಈಕಾರಕ್ಕೆ ಋಗ್ವೇದ ಮುಗೀತು, ಋಗ್ವೇದ ಸಂಹಿತೆ ಮುಗೀತದೆ. ಅಂದ್ರೆ ಆಕಾರದಿಂದ ಈಕಾರಕ್ಕೆ ಒಂದು ವೇದ ಮುಗೀತು. ಯಜುರ್ವೇದ ಅದೇ ಈಕಾರದಿಂದ ಶುರು ಆಯ್ತು. ಈಶೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ಅಂತ ಈಕಾರದಿಂದ ಶುರು ಆಗ್ತದೆ, ಅದು ಉಕಾರದಲ್ಲಿ ಮುಗೀತದೆ. ಸಮುದ್ರೋ ಬಂಧು ಅಂತ ಉಕಾರದಲ್ಲಿ. ಹಾಗಾದ್ರೆ ಅಕಾರದವು ಋಗ್ವೇದದ ಮೊದಲ ಅಕ್ಷರ, ಉಕಾರವು ಯಜುರ್ವೇದದ ಕೊನೆಯ ಅಕ್ಷರ. ಆ ಉ 2 ಸೇರಿಸಿದರೆ ಋಗ್ವೇದ ಯಜುರ್ವೇದ ಪೂರ್ತಿ ಆಯಿತು ಅಂತ ಅರ್ಥ. ಸಾಮವೇದ ಮತ್ತೆ ಆಕಾರದಲ್ಲೇ ಶುರು ಆಗ್ತದೆ, ಅಗ್ನಾಯಾಹಿ ವೀತಯೇ ಅಂತ ಶುರು ಆಗ್ತದೆ. ಮುಗಿಯುವುದೆಲ್ಲಿ? ಬೃಹಸ್ಪತಿ ದಧಾತು ಅಂತ ಉಕಾರದಲ್ಲೇ ಮುಗಿಯುತ್ತದೆ. ಹಾಗಾದ್ರೆ ಆ ಉ ಅಂದ್ರೆ ಸಾಮವೇದವೂ ಸೇರಿತು. ಹಾಗಾದ್ರೆ ಸಾಮವೇದವನ್ನು ಪ್ರತಿನಿಧಿಸುವ ಒಂದು ಅಕ್ಷರ ಬೇಕಲ್ವಾ? ಅದಕ್ಕೋಸ್ಕರ ನಾದವನ್ನು ಸೂಚಿಸುವ ಮಕಾರವನ್ನು ಹಾಕಿದ್ರು. ಅಂತ ಹೇಳಿದ್ರೆ ಸಾಮವೇದ ಅಂತ ಅರ್ಥ. ಅದು ಗಾನಸ್ಪರ್ಗ ಪದ್ಧತಿಯಲ್ಲಿ ಇರುವಂತಹದ್ದು. ಹಾಗಾದ್ರೆ ಆ ಉ ಮ 3 ಸೇರಿದ್ರೆ ಋಗ್ಯಜು ಸಾಮಗಳು ಅಂತ ಅದಕ್ಕೆ ಅದನ್ನೇ ತ್ರಯಿ ಅಂತ ಕರೆಯುವುದು. ಈ ಆ ಮತ್ತು ಉ ಅನ್ನು 2 ಸೇರಿಸಿ ಸಂಧಿ ಮಾಡಿದರೆ ಏನಾಗ್ತದೆ? ಓ ಅಂತ ಆಗ್ತದೆ. ಸೂರ್ಯ ಉದಯ ಅಂತಿದ್ರೆ ಸೂರ್ಯೋದಯ ಅಂತ ಆದ ಹಾಗೆ ಅಕಾರ ಉಕಾರಗಳಿಗೆ ಗುಣಸಂಧಿಯಾಗಿ ಓ ಅಂತಾಗಿ ಓಂ ಅನ್ನುವ ಓಂಕಾರದ ನಿಷ್ಪತ್ತಿ ಆಯಿತು. ಈ ಓಂಕಾರ ಅನ್ನೋದು ವೇದತ್ರಯದ ಬೀಜ ಅಂತ ಕರೀತಾರೆ. ಅಕಾರ ಉಕಾರ ಮಕಾರಗಳು ವೇದತ್ರಯದ ಅಕ್ಷರಗಳು. ಓಂ ಅನ್ನೋದು ಆ ವೇದದ ಬೀಜ. ವೇದ ಬೀಜಂ ಪ್ರಣವಾಕ್ಷರಂ. ವೇದ ಬೀಜ ಅಂತ ಹೇಳಿದ್ರೆ ಪ್ರಣವಾಕ್ಷರ, ಅಕಾರ ಉಕಾರ ಮಕಾರಗಳು. ಯಾಕೆ ವೇದದ ಬೀಜ ಅಂದ್ರೆ ವೇದದ ಎಲ್ಲವನ್ನೂ ಕೂಡ ಅಡಕಗೊಂಡಿರತಕ್ಕಂಥ ಅರ್ಥ ಆ ಓಂಕಾರಕ್ಕೆ ಇದೆ ಅನ್ನುವ ಕಾರಣದಿಂದ. ಈ ಇಷ್ಟು ದೊಡ್ಡ ವೇದವನ್ನು ಓಂಕಾರ ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡಿದರೆ ಅದನ್ನು ನಾವು ಅನುಸಂಧಾನ ಮಾಡುವಲ್ಲಿ ಸೋಲ್ತೇವೆ. ಓಂ ಅಂದ್ರೆ ಏನು ಅರ್ಥ ಆಗುತ್ತೆ ನಮಗೆ? ನಾವಿವತ್ತು ಅದನ್ನು ಬಳಸುವುದೆಲ್ಲಿ ಅಂದ್ರೆ ಆಯ್ತು ಆಗಬಹುದು ಓಕೆ ಅಂತ ಹೇಳುವುದಕ್ಕೆ ಓಂ ಬಳಸೋದು. ಯಾರಾದ್ರೂ ಹೇಳಿದ್ರೆ ಉಪನ್ಯಾಸ ಬೇಗ ನಿಲ್ಲಿಸ್ತೀರಾ? ಓಂ ಓಂ ಅಂದ್ರೆ ಆಗಬಹುದು ಅಂತ ಅರ್ಥ. ಈ ಅರ್ಥದಲ್ಲಿ ಓಂ ಶಬ್ದ ಇವತ್ತು ನಿಲ್ತಿದೆ. ನಿಜವಾಗಿ ಅದರಲ್ಲಿ ಸಮಗ್ರ ವೇದದ ಅರ್ಥ ಅಡಕವಾಗಿದೆ ಅಂತ ಅನುಸಂಧಾನ ಮಾಡುವ ಸಾಮರ್ಥ್ಯ ಮನುಷ್ಯನಲ್ಲಿಲ್ಲ. ಅದಕ್ಕೋಸ್ಕರ ಆ ಓಂ ಅನ್ನು ಸ್ವಲ್ಪ ಬಿಡಿಸಿ ಅರ್ಥ ಮಾಡಿಸುವ ರೀತಿಯಲ್ಲಿ ಬೆಳೆಸ್ತಾ ಹೋದರು. ಓಂ ಬೆಳೆದ ಏನಾಯಿತು? ಆ ಉ ಮ ಅನ್ನೋದು ಬೆಳೆದು ಅದು ಭೂಹು ಭುವಃ ಸುವಹ ಅಂತ ವ್ಯಾಹೃತಿಯ ರೂಪದಲ್ಲಿ ಬೆಳೆಯಿತು. ಈ ಭೂಹು ಭುವಃ ಸುವಹ ಅನ್ನೋದು ಕೂಡ ನಮಗೆ ಅರ್ಥ ಆಗುವುದಿಲ್ಲ. ಭೂಹು ಅಂತ ಹೇಳಿದ್ರೆ ಸೃಷ್ಟಿಸುವವ ಅಂತ ಅರ್ಥ, ಭುವಃ ಅಂತ ಹೇಳಿದ್ರೆ ಅದನ್ನೆಲ್ಲ ಪಾಲನೆ ಮಾಡುವವ ಅಂತ ಅರ್ಥ, ಸುವಹ ಅಂದ್ರೆ ಸ್ವಾಹಾಕಾರ ಮಾಡುವವ ಅಂತ ಅರ್ಥ. ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವವ ಅನ್ನೋ ಒಂದು ಸಾಮಾನ್ಯ ಅರ್ಥದಲ್ಲೇ ನಾವು ನಿಂತು ಬಿಡ್ತೇವೆ. ಪೂರ್ಣೋ ಭೂತಿವರೋ ನಂತ ಗುಣೋ ಅನಂತ ಸುಖೋ ಯದ್ ವ್ಯಾಹೃತಿ ಇರಿತಃ ಅಂತ ವ್ಯಾಹೃತಿಯ ಅರ್ಥವನ್ನು ಮಧ್ವಾಚಾರ್ಯರು ತಮ್ಮ ಋಗ್ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಆ ಅರ್ಥದ ಆಳ ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಮತ್ತೆ ಆ ಭೂಹು ಭುವಃ ಸುವಹ ಅನ್ನೋದನ್ನು 3 ಪಾದದ ಗಾಯತ್ರಿಯಾಗಿ ದೊಡ್ಡದು ಮಾಡಿದರಂತೆ. ಗಾಯತ್ರಿಯನ್ನು ಇನ್ನಷ್ಟು ವಿಸ್ತಾರ ಮಾಡಿ 3 ವರ್ಗದಲ್ಲಿರುವ ಪುರುಷ ಸೂಕ್ತವಾಗಿ ಅದು ವಿಸ್ತೃತವಾಯಿತು. ಈಗ ಇದರ ಸಾರ ಬೇಕಲ್ವಾ? ಪುರುಷ ಸೂಕ್ತದ ಸಾರ ಅದು ನಮಗೆ ಅರ್ಥ ಆಗುವುದಿಲ್ಲ. ಪುರುಷ ಸೂಕ್ತ ಬರೀ ಸಹಸ್ರ ಶೀರ್ಷ ಅಂತ ಅರ್ಥ ಆಗ್ತದೆ, ಅವನಿಗೆ 1000 ತಲೆ. ಆಮೇಲೆ ಸಹಸ್ರಾಕ್ಷ, ಅವನಿಗೆ 1000 ಕಣ್ಣು. ಅಲ್ಲೇ ಗಲಾಟೆ ಶುರು ಮಾಡ್ತೇವೆ. ಅಲ್ಲ, 1000 ತಲೆಯಲ್ಲಿ 1000 ಕಣ್ಣು ಆದರೆ ಒಂದು ತಲೆಯಲ್ಲಿ ಒಂದೇ ಕಣ್ಣು ಇರುವುದು ಅಂತ ಹೀಗೆಲ್ಲ ಗಲಾಟೆ ಶುರು ಆಗ್ತದೆ. ಅದರಿಂದ ಪುರುಷ ಸೂಕ್ತವು ಕೂಡ ಸ್ಫುಟವಾಗಿ ನಮಗೆ ಅರ್ಥವಾಗುವುದಿಲ್ಲ ಅನ್ನೋ ಸ್ಥಿತಿ ಇದೆ. ಈ ದೃಷ್ಟಿಯಿಂದ ಅದರ ವಿಸ್ತಾರವಾಗಿ ಪವಮಾನ ಸೂಕ್ತ ಅನ್ನೋದು ಅಭಿವ್ಯಕ್ತವಾಯ್ತಂತೆ. ಋಷಿಭಿ ಸಂವೃತೋ ರಸಂ ಬ್ರಾಹ್ಮಣೇ ಶಮೃತಂ ಹಿತಂ. ಅದೇ ಮಂತ್ರ ಹೇಳ್ತದೆ, ಋಷಿಭಿ ಸಂವೃತ ರಸಂ. ಒಂದು ಸಲ ಋಷಿಗಳೆಲ್ಲ ಸೇರಿ ಇಷ್ಟು ದೊಡ್ಡ ವೇದ ಸಾಗರ ಇದೆ. ಈ ವೇದ ಸಾಗರದಲ್ಲಿ ಪ್ರಣವ, ವ್ಯಾಹೃತಿ, ಗಾಯತ್ರಿ, ಪುರುಷ ಸೂಕ್ತ ಇದು ಜನಕ್ಕೆ ಸ್ಫುಟವಾಗಿ ವಿಸ್ತಾರವಾಗಿ ಅರ್ಥವಾಗುವುದಿಲ್ಲ. ಹಾಗಾಗಿ ಈ ವೇದದ ರಸವನ್ನೆಲ್ಲ ಕಡಿದು ತೆಗಿಬೇಕು ಅಂತ ತೀರ್ಮಾನ ಮಾಡಿದರು.
ನಾವು ಹೇಗೆ ಮೊಸರು ಆದ ಮೇಲೆ ಮೊಸರಿನಲ್ಲಿರುವ ಸಾರವನ್ನು ತೆಗಿಬೇಕು ಅಂತೇಳಿ ಅದಕ್ಕೊಂದು ಕಡೆಗೋಲು ಹಾಕಿ ಮಥನ ಮಾಡಿ ಅದರಿಂದ ಬೆಣ್ಣೆ ಎಂಬ ಸಾರವನ್ನು ತೆಗೆದು ತುಪ್ಪ ಮಾಡ್ತೇವೋ, ಆ ರೀತಿಯಲ್ಲಿ ವೇದವೆಂಬಂತಹ ಹಾಲಿನಲ್ಲಿ ಮಥನ ಮಾಡಿ ಅಮೃತವನ್ನು ತೆಗಿಬೇಕು. ಕ್ಷೀರಸಾಗರ ಮಥನ ಮಾಡಿ ಅಮೃತವನ್ನು ತೆಗೆದ ಹಾಗೆ ವೇದದ ಅಮೃತವನ್ನು ತೆಗಿಬೇಕು ಅಂತ ಋಷಿಗಳು ಮಥನ ಶುರು ಮಾಡಿದ್ರಂತೆ. ಅಲ್ಲಿ ಮಥನ ಮಾಡುವುದಕ್ಕೆ ಕಡೆಗೋಲು ಇತ್ತು, ಮಂದರ ಪರ್ವತ ಇತ್ತು, ಅದಕ್ಕೆ ಹಗ್ಗ ಹಾಕುವುದಕ್ಕೆ ವಾಸುಕಿ ಇದ್ದ. ಇಲ್ಲಿ ವೇದವನ್ನು ಮಥನ ಮಾಡುವುದಕ್ಕೆ ಕಡೆಗೋಲು ಯಾವುದು? ಮನಃ ಅಂತ, ಮನಸ್ಸು. ಮನೋಮಂದರ, ಮನಸ್ಸೆಂಬ ಮಂದರ, ಮನಸ್ಸೆಂಬ ಮಥನ. ಮನಸ್ಸಿನಲ್ಲೇ ವೇದವನ್ನು ಮಥನ ಮಾಡಿದ್ರು ಅಂದರೆ ಚಿಂತನೆ ಮಾಡಿದ್ರು. ಇದರಲ್ಲಿ ಸಾರಭೂತವಾದದ್ದು ಯಾವುದು ಅಂತ ಚಿಂತನೆ ಪ್ರಾರಂಭ ಆಯಿತು. ಅದಕ್ಕೊಂದು ಹಗ್ಗ ಬೇರೆ ಬೇಕಲ್ವ. ಮಂದರ ಪರ್ವತವನ್ನು ಸುತ್ತುವುದಕ್ಕೆ ಹಗ್ಗ ಯಾವುದು ಅಂದರೆ ಬುದ್ಧಿ ರಜ್ಜುಹು ಅಂತ. ಬುದ್ಧಿ ಎಂಬ ಹಗ್ಗ. ಮನಸ್ಸು ಅದನ್ನು ನಂಬ್ತದೆ, ಜಿಜ್ಞಾಸೆ ಮಾಡ್ತದೆ. ಬುದ್ಧಿ ಅದಕ್ಕೆ ತರ್ಕಗಳನ್ನು ಒದಗಿಸ್ತದೆ. ವೇದದಲ್ಲಿ ತರ್ಕವನ್ನು ಒದಗಿಸಿ ವೇದದಲ್ಲಿ ಸಾರ ಯಾವುದು ಅಂತ ಒಂದು ಮಥನ ಮಾಡಿದರು. ಮಥನ ಮಾಡಿ ಕೊನೆಗೆ ಅವರಿಗೆ 610 ಮಂತ್ರಗಳು ಮಥಿತಾರ್ಥವಾಗಿ ಸಿಕ್ಕಿದಂತೆ. ಮಥಿತವಾದ ಅರ್ಥ ಯಾವುದು? ಸ್ವಾದಿಷ್ಠಯ ಮದಿಷ್ಠಯ ಪವಸ್ವಸೋ ಮಧಾರಾಯ ಇಂದ್ರಾಯ ಪಾತಾವೇ ಸುತಃ ಅಂತ ಪ್ರಾರಂಭವಾಗತಕ್ಕಂಥ ಗಾಯತ್ರಿ ಛಂದಸ್ಸು ಮತ್ತು ಅನುಷ್ಠುಪ್ ಛಂದಸ್ಸುಗಳಿಂದ ಕೂಡಿರತಕ್ಕಂತಹ ಒಟ್ಟು 610 ಮಂತ್ರಗಳು. ಇದು ಋಷಿಭಿಃ ಸಂಭೃತೋ ರಸಂ ಪಾವಮಾನಿ ಸಸ್ಯಯಾನಿ ಸುದುಗಾಹಿ ಘೃತಶ್ಚ್ಯುತಃ. ಸುದುಗಾಹ ನಮಗೆ ನಮ್ಮ ಅಭೀಷ್ಟಗಳನ್ನು ಕರೆದು ಕೊಡುವ ಕಾಮಧೇನುವಿನ ಹಾಗಿರತಕ್ಕಂತಹ ಮಂತ್ರಗಳು. ಸ್ವಸ್ತ್ಯಯನೀಹಿ ನಮಗೆ ಮಂಗಲವನ್ನು ಉಂಟು ಮಾಡತಕ್ಕಂತಹ ಮಂತ್ರಗಳು. ಋಷಿಭಿಃ ಸಂಭೃತೋ ರಸಂ ಋಷಿಗಳು ಸಮಗ್ರ ವೇದದ ರಸ ಅಂತ ಸಂಗ್ರಹ ಮಾಡಿರ್ತಕ್ಕಂತಹ ಅಮೃತ ತುಲ್ಯವಾದದ್ದು. ಸರಿ, ಅಮೃತವಾಗಿ 610 ಮಂತ್ರ ಇದೆ, ವೇದದ ಸಾರ ಅಂತ ಆಯಿತು. ಇದನ್ನು ಎಲ್ಲಿ ಇಡುವುದು? ಈಗ ಕ್ಷೀರಸಾಗರ ಮಥನ ಮಾಡಿದಾಗ ಅಮೃತ ಬಂದದ್ದನ್ನು ಎಲ್ಲಿ ಇಡುವುದು? ದೇವತೆಗಳ ಕಂಠದಲ್ಲಿ ಅಮೃತವನ್ನು ಇಟ್ಟರು, ಅವರ ಕಂಠಕ್ಕೆ ಕೊಟ್ಟರು. ದೇವತೆಗಳಲ್ಲಿ ಅಮೃತ ಸಂರಕ್ಷಿತವಾಯಿತು. ಈಗ ಈ ಪವಮಾನ ಮಂತ್ರ ಅಂತಕ್ಕಂಥ ಸಾರವನ್ನು ಎಲ್ಲಿ ಕೊಡುವುದು, ಎಲ್ಲಿ ಇಡುವುದು ಅಂತ ಒಂದು ಪ್ರಶ್ನೆ ಬಂತು. ಆವಾಗ ಅಲ್ಲಿ ಸುರರ ಬಾಯಲ್ಲಿಟ್ಟರೆ ಇಲ್ಲಿ ಭೂಸುರರ ಬಾಯಲ್ಲಿಡುವ ಅಂತ ಭೂಸುರರ ಬಾಯಲ್ಲಿಟ್ಟರು. ಋಷಿಭಿಃ ಸಮೃತೋ ರಸಂ ಬ್ರಾಹ್ಮಣೇಶ್ವಮೃತಂ ಹಿತಂ. ಬ್ರಾಹ್ಮಣರು ಅಂದರೆ ವೇದಾಧ್ಯಯನಶೀಲರು ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಬ್ರಹ್ಮೋಪದೇಶ ಅಂದ್ರೇನು? ವೇದದ ಉಪದೇಶ ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ, ಬ್ರಾಹ್ಮಣ ಅಂದರೆ ವೇದಾಧ್ಯಯನ ಸಂಪನ್ನ ಅಂತ ಅರ್ಥ. ವೇದಾಧ್ಯಯನ ಸಂಪನ್ನರ ನಿಹಿತಂ ಬ್ರಾಹ್ಮಣೇಶು ಅಮೃತಂ, ಈ ವೇದದ ರಸ ಅಮೃತವೆನಿಸಿದಂತಹ ಈ ಪವಮಾನ ಮಂತ್ರಗಳನ್ನು ವಿಪ್ರರ ಕಂಠದಲ್ಲಿ ಇಟ್ಟರು. ಯಾರು? ಋಷಿಗಳೆಲ್ಲ ತಮ್ಮ ಗೋತ್ರದಲ್ಲಿ ಬಂದವರ ಕಂಠದಲ್ಲಿ ಅದನ್ನಿಟ್ಟರು. ನೀವಿದನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ. ಅಂತಹ ಮಂತ್ರದ ಬಲ ಏನು ಅಂತ ಹೇಳಿದರೆ ಅದೊಂದು ಸಹಸ್ರಧಾರ ಇದ್ದ ಹಾಗಂತೆ. ಇಡೀ ಪವಮಾನ ಮಂತ್ರ ಅದೊಂದು ಸಹಸ್ರಧಾರ. ಸಹಸ್ರಧಾರ ಅಂದರೆ ಏನು? ಧಾರ ಅಂದರೆ ಕಚ್ಚು ಅಂತ ಅರ್ಥ. ಕಚ್ಚುಗಳು, ಗರಗಸದಲ್ಲಿ ಕಚ್ಚು ಇರುತ್ತಲ್ವ, ಗರಸ ಕತ್ತರಿಸುವುದಕ್ಕೋಸ್ಕರ ಕಚ್ಚುಗಳಿರ್ತವೆ. ಹಾಗೆ 1000 ಕಚ್ಚುಗಳುಳ್ಳ ಒಂದು ಚಕ್ರಕ್ಕೆ ಸಹಸ್ರಧಾರ ಅಂತ ಹೆಸರು. ಅದು ಸುದರ್ಶನ ಚಕ್ರ. ಭಗವಂತನ ಬಲಗೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ ಅದೊಂದು ದೊಡ್ಡ ಚಕ್ರ. ಆ ಚಕ್ರದಲ್ಲಿ ಕಚ್ಚುಗಳಿದ್ದಾವೆ, ಅದು ಕತ್ತರಿಸುವುದು ಎಲ್ಲವನ್ನೂ ಕೂಡ. ಹಾಗಾಗಿ ಅದಕ್ಕೆ ಸಹಸ್ರಧಾರ ಅಂತ ಆ ಸುದರ್ಶನ ಚಕ್ರಕ್ಕೆ ಹೆಸರು. ಈ ಇಡೀ ಪವಮಾನ ಮಂತ್ರಕ್ಕೆ ಸಹಸ್ರಧಾರ ಅಂತ ಕರೀತಾರೆ. ಯಾಕೆಂದರೆ ಸುದರ್ಶನ ಚಕ್ರದಲ್ಲಿ ಒಂದು ವಿಶೇಷ ಇದೆ. ಅದು ದುಷ್ಟತೆಯನ್ನು ನಾಶ ಮಾಡ್ತದೆ, ದುಷ್ಟರನ್ನು ನಾಶ ಮಾಡ್ತದೆ ಅಂತ ಬೇಕಾದರೂ ಹೇಳ್ಬೋದು. ಆದರೆ ದೌಷ್ಟ್ಯವನ್ನು ನಾಶ ಮಾಡುವಂಥದ್ದು ಸುದರ್ಶನ ಚಕ್ರ. ಆದ್ರಿಂದಲೇ ಯಾವಾಗ ಸೂರ್ಯಚಂದ್ರರಿಗೆ ರಾಹುಕೇತುಗಳಿಂದ ಗ್ರಹಣವಾಗ್ತದೆ ಆವಾಗ ಸುದರ್ಶನ ಚಕ್ರ ಸೂರ್ಯಚಂದ್ರರನ್ನು ರಕ್ಷಣೆ ಮಾಡುವುದಕ್ಕೆ ಒಟ್ಟಿಗೆ ನಿಲ್ತದೆ ಅಂತೆ. ಇದನ್ನು ಶ್ರೀಮದ್ ಭಾಗವತದ ಪಂಚಮ ಸ್ಕಂದ ಹೇಳ್ತದೆ. ಆ ಸುದರ್ಶನ ಚಕ್ರ ಬರುವ ಕಾಲ ಆದ್ರಿಂದ ಗ್ರಹಣ ಕಾಲಕ್ಕೆ ಅಷ್ಟೊಂದು ಮಹತ್ವ ಅಂತೆ. ಸುದರ್ಶನನ ದರ್ಶನ ಆಗುವ ಕಾಲ ಆದ್ರಿಂದಲೇ ಗ್ರಹಣ ಕಾಲ ಅನ್ನೋದು ಪರಮ ಪವಿತ್ರವಾದ ಕಾಲ ಅಂತ ಅನಿಸಿಕೊಂಡಿದೆ ಅಂತ. ಹಾಗಾಗಿ ಸುದರ್ಶನ ಚಕ್ರ ದೌಷ್ಟ್ಯವನ್ನು ನಾಶ ಮಾಡುವಂಥದ್ದು, ಜೊತೆಗೆ ಒಳ್ಳೆಯ ಬೆಳಕು ಕೊಡತಕ್ಕಂಥದ್ದು. ಸುದರ್ಶನ ಚಕ್ರದ ಹತ್ರ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡುವ ಒಂದು ಮಂತ್ರ ಇದೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಓ ಮಹಾಜ್ವಾಲಾ ಸಂಪನ್ನನಾದಂತಹ ಸುದರ್ಶನನೇ,
ನೀನು ಕೋಟಿ ಸೂರ್ಯ ಸಮಪ್ರಭ, ನಿನ್ನ ಪ್ರಭೆಗೆ ಇಷ್ಟು ಅಂತ ಮಿತಿಯನ್ನು ಹೇರುವುದಕ್ಕಾಗುವುದಿಲ್ಲ. ಅಮಿತ ತೇಜಸ್ಕನಾಗಿದ್ದಿ ನೀನು. ಅಂತಹ ನೀನು ನನಗೆ ದಾರಿ ತೋರು. ಯಾಕಂದ್ರೆ ಬೆಳಕು ಅಂತ ಆದ್ಮೇಲೆ ದಾರಿ ತೋರಬೇಕಲ್ವ ನೀನು. ಸುದರ್ಶನ ಅಂದ್ರೆ ಅರ್ಥ ಏನು? ಶ್ರೇಷ್ಠವಾದದ್ದನ್ನು ದರ್ಶನ ಮಾಡಿಸುವವ. ಶೋಭನಂ ದರ್ಶನಂ ಯಸ್ಮಾತ್ ಸಹ ಸುದರ್ಶನ. ಒಳ್ಳೆದ್ದನ್ನು ಕಾಣಿಸುವವನಿಗೆ ಸುದರ್ಶನ ಅಂತ ಹೆಸರು. ನೀನು ದಾರಿ ತೋರಿಸು. ಎಂಥದ್ದನ್ನು? ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಭಗವಂತನ ಕಡೆಗೆ ಸಾಗುವುದಕ್ಕೆ ಬೇಕಾದ ದರ್ಶನ, ಅದು ಮಧ್ವ ದರ್ಶನ ಇರ್ಬೋದು, ದ್ವೈತ ದರ್ಶನ ಅಂತ ನೀವು ಕರಿಬಹುದು. ಯಾವುದೇ ಭಗವಂತನ ಕಡೆಗೆ ಸಾಗುವುದಕ್ಕೆ ಬೇಕಾದ ಭಕ್ತಿ ದರ್ಶನದ ಕಡೆಗೆ ನನಗೆ ದರ್ಶನವನ್ನು ಕೊಡು, ಜ್ಞಾನವನ್ನು ಕೊಡು ಅಂತ ಸುದರ್ಶನನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಸುದರ್ಶನನ ವಿಶೇಷ ಏನು ಅಂದರೆ ಅವ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವವ. ಸುದರ್ಶನ ಚಕ್ರ ಪರಮ ಪಾವಕನಿದ್ದಾನೆ. ಆದ್ರಿಂದ ಎಷ್ಟು ಸುದರ್ಶನ ಚಕ್ರ, ಅವ ಬಿಸಿ, ಸ್ವತಃ ಬಿಸಿಯಾಗಿದ್ದವ. ಅವನನ್ನು ಬೆಂಕಿಯಲ್ಲಿ ಬಿಸಿ ಮಾಡಿ ಮೈಯಲ್ಲಿ ಹಾಕೊಳ್ಳುವುದು ಉಂಟು. ತಪ್ತ ಮುದ್ರಾಧಾರಣೆ ಅಂತ ಕರಿತೇವೆ ನಾವು. ಸುದರ್ಶನ ಚಕ್ರದ ಮುದ್ರೆಯ ಧಾರಣೆಯನ್ನು ಮಾಡಿಕೊಳ್ತೇವೆ. ಧಾರಣೆ ಮಾಡಿದರೆ ಏನು ಅಂತ ಕೇಳಿದರೆ ಅದಕ್ಕೆ ವೇದ ಮಂತ್ರ ಹೇಳುವುದು, ಅತಪ್ತ ತನೂಹು ನ ತದಾಮೋ ಅಶ್ನುತೇ. ಅತಪ್ತ ತನೂಹು, ಸುದರ್ಶನ ಚಕ್ರದಿಂದ ತನುವನ್ನು ತಪ್ತ ಮಾಡಿಕೊಳ್ಳದೆ ಹೋದರೆ, ಅತಪ್ತ ತನು ಆಗಿದ್ರೆ ನ ತದಾಮೋ ಅಶ್ನುತೆ, ಆ ಭಗವಂತನ ಸ್ಥಾನವನ್ನು ಹೊಂದುವುದಕ್ಕೆ ಮಾರ್ಗವೇ ಸಿದ್ಧವಾಗುವುದಿಲ್ಲ. ಭಗವಂತನ ಸ್ಥಾನವನ್ನು ಹೊಂದುವುದಕ್ಕೆ ಶ್ರುತಾಸ ಇದ್ವಹಂತಸ್ತತ್ ಸಮಾಸತ. ಶ್ರುತಾಸಹ, ಯಾರು ಸುದರ್ಶನ ಮತ್ತು ಪಾಂಚಜನ್ಯ ಎಂಬ ಶಂಖಚಕ್ರಗಳ ಮುದ್ರೆಯ ಮೂಲಕ ಶರೀರವನ್ನು ತಾಪಗೊಳಿಸಿಕೊಳ್ತಾನೋ, ಶ್ರುತಾಸಹ, ಶ್ರುತರಾದವರು, ತೇ ಇತ್ ಶ್ರುತಾಸಹ ಇತ್, ಅವರು ಮಾತ್ರ, ಅವರು ಸಂಆಸತೆ, ಸಂಆಸತೆ, ಚೆನ್ನಾಗಿ ಇರ್ತಾರೆ. ಚೆನ್ನಾಗಿರುವುದು ಅಂದ್ರೇನು? ಭಗವಂತನ ಸಾನ್ನಿಧ್ಯವನ್ನು ಪಡಿತಾರೆ. ಆದ್ರಿಂದ ಸುದರ್ಶನ ಚಕ್ರ ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಂತು ಮಾಂ. ಸಹಸ್ರಧಾರ ಅನಿಸಿದಂತಹ ಸುದರ್ಶನ ಚಕ್ರ ಹೇಗೆ ನಮ್ಮಲ್ಲಿದ್ದ ಪಾಪವನ್ನೆಲ್ಲ ಪರಿಹರಿಸಿ ತಪ್ತ ಮುದ್ರಧಾರಣ ಮಾತ್ರದಿಂದಲೇ ನಮ್ಮಲ್ಲಿ ಪಾಪ ಸಂಹಾರವನ್ನು ಮಾಡಿ ನಮ್ಮಲ್ಲಿ ಪುಣ್ಯವನ್ನು ರಾಶಿಯನ್ನು ತುಂಬುತ್ತದೋ, ಹಾಗೆ ಈ ಪವಮಾನ ಸೂಕ್ತ ಸಹಸ್ರಧಾರ ತುಲ್ಯವಾದದ್ದು. ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿ ಶಕ್ತಿಯನ್ನು ತುಂಬಿಸತಕ್ಕಂತಹ ವಿಶೇಷ ಸಾಮರ್ಥ್ಯ ಪವಮಾನ ಮಂತ್ರದಲ್ಲಿದೆ ಅಂತ. ಎಲ್ಲಕ್ಕಿಂತ ವಿಶೇಷ ಏನು ಅಂದರೆ, ಪ್ರಾಯಶ್ಚಿತ್ತೇ ವಿಶೇಷೇಣ ಶಾಂತಿಕೆ ಪೌಷ್ಟಿಕೆ ತಥಾ ಯಜನಂ ಪವಮಾನೇನ ವಿಷ್ಣು ಪ್ರೀತಿ ಕರಂ ಶುಭಂ. ಪವಮಾನ ಸೂಕ್ತದಿಂದ ಯಾಗ ಎರಡು ರೀತಿ. ಒಂದು ಅಗ್ನಿಯಲ್ಲಿ ಆಹುತಿ ಕೊಡು, ಇನ್ನೊಂದು ಶಿಷ್ಯನ ಕಿವಿಯಲ್ಲಿ ಆಹುತಿ ಕೊಡು. ಪವಮಾನ ಸೂಕ್ತವನ್ನು ಒಬ್ಬ ಶಿಷ್ಯನಿಗೆ ಪಾಠ ಹೇಳು. ಪಾಠ ಹೇಳಿದರೆ ಅದು ಅವನ ಕಿವಿ ಎಂಬ ಅಗ್ನಿಯಲ್ಲಿ ಅದು ಆಹುತಿ ಕೊಟ್ಟ ಹಾಗೆ ಆಗ್ತದೆ. ಅದಕ್ಕೆ ಭಾರಿ ಫಲ ಉಂಟು. ನಮಗೆಲ್ಲ ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಮಾತ್ರ ಫಲ ಅಂತ ನಾವು ಅಂದುಕೊಂಡಿದ್ದೇವೆ. ಹಾಗಲ್ಲ. ಒಬ್ಬ ಶಿಷ್ಯನಿಗೆ ಪವಮಾನ ಸೂಕ್ತವನ್ನು ಪಾಠ ಮಾಡಿತು ಅಂತಾದರೆ ಅಗ್ನಿಯಲ್ಲಿ 1000 ಬಾರಿ ಆಹುತಿ ಕೊಟ್ಟ ಫಲ ಸಿಗ್ತದೆ. ಅದು ದೊಡ್ಡ ಹೋಮ ಅಂತ ಲೆಕ್ಕ. ನಮ್ಮ ಪರಂಪರೆಯಲ್ಲಿ ಸೂಕ್ತವನ್ನು ಮುಂದುವರಿಸುವ ಪ್ರಕ್ರಿಯೆ ಅದು. ಇನ್ನೊಂದು ಪವಮಾನ ಸೂಕ್ತ ಹೋಮ ಅಂತ ಹೇಳಿದರೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಬೇರೆ ಬೇರೆ ಥರದ ಹೋಮ ಇದೆ. ಅದರಲ್ಲಿ ಇಂದ್ರಿಯಾಗ್ನಿಷು ಜುಹ್ವತಿ, ಬೇರೆ ಬೇರೆ ಇಂದ್ರಿಯಾಗ್ನಿಯಲ್ಲಿ ವಿಷಯ ಪದಾರ್ಥಗಳನ್ನು ಹೋಮ ಮಾಡುವುದು ಮೊದಲಾದಂತಹ ಹೋಮಗಳುಂಟು. ಪವಮಾನ ಸೂಕ್ತದ ಅರ್ಥವನ್ನು ಅನುಸಂಧಾನ ಮಾಡುವುದು, ಅರ್ಥಾನುಸಂಧಾನ, ಇದು ಒಂದು ರೀತಿಯ ಯಾಗ. ಪವಮಾನ ಯಾಗ, ಪವಮಾನ ಜ್ಞಾನ ಸತ್ರ ಅಂತ ಇದಕ್ಕೆ ಹೆಸರು. ಪವಮಾನದ ಅರ್ಥಾನುಸಂಧಾನ ಮಾಡುವ ಒಂದು ಜ್ಞಾನ ಯಜ್ಞ ಅಂತ ಇದನ್ನು ಕರೀತಾರೆ. ಅಥವಾ ಪವಮಾನ ಸೂಕ್ತದ ಪ್ರತಿಯೊಂದು ಅಕ್ಷರವನ್ನು ಉದಾತ್ತ ಅನುದಾತ್ತ ಸಹಿತವಾಗಿ ಅಲ್ಪ ದೋಷವೂ ಇಲ್ಲದೆ ಉಚ್ಚಾರಣೆ ಮಾಡುವುದು. ಪವಮಾನ ಪಾರಾಯಣ ಅಂತ ಇದಕ್ಕೆ ಕರೀತೇವೆ. ನಮ್ದು ಪಾರಾಯಣ ಅಂದ್ರೆ ಏನರ್ಥ? ಪಾರ ಅಂದ್ರೆ ಕೊನೆ, ಅಯನ ಅಂದ್ರೆ ಮುಟ್ಟುವುದು. ಕೊನೆ ಮುಟ್ಟುವುದಕ್ಕೆ ಪಾರಾಯಣ ಅಂತ ಹೆಸರು. ಕೊನೆ ಮುಟ್ಟುವುದು ಅಂತ ಹೇಳಿದ್ರೆ ಅದು ಕೆಲವರು ಶುಕ್ಲಾಂಬರದ್ರ ಹೇಳ್ತಾರೆ, ಶುಕ್ಲಾಂಬರ ಅಂತ ಮುಗೀತು. ಮಧ್ಯದ ಅಕ್ಷರಗಳನ್ನೆಲ್ಲ ನುಂಗಿ ಒಂದು ಸಲ ಜೀರ್ಣ ಮಾಡಿಕೊಂಡು ಹೇಳುವಂತ ಕೆಲವರು ಇರ್ತಾರೆ. ಕೊನೆ ಮುಟ್ಟಿಸುವುದು ಉದ್ದೇಶ ಅಲ್ಲ. ಪ್ರತಿಯೊಂದು ಅಕ್ಷರವನ್ನು ಬಿಡಿ ಬಿಡಿಯಾಗಿ ಉಚ್ಚರಿಸ್ತಾ ಯಾವ ಅಕ್ಷರ ಯಾವ ಸ್ಥಾನದಿಂದ ಬರಬೇಕೋ ಆ ಸ್ಥಾನದಿಂದ ಉಚ್ಚರಿಸು. ಈಗ ಸ ಬೇರೆ, ಶ ಬೇರೆ, ಷ ಬೇರೆ. ಈ ಸ ಶ ಷ ಅನ್ನುವುದನ್ನು ವಿಭಿನ್ನ ರೀತಿಯಲ್ಲೇ ಉಚ್ಚರಿಸಬೇಕಲ್ವಾ? ಅಲ್ಲಿ ಪುರುಷ ಅಂತ ಬಂದರೆ ಅವ ಪುರುಷ ಹೇಳುವ ಹಾಗಿಲ್ಲ, ಪುರುಷ ಹೇಳುವ ಹಾಗಿಲ್ಲ. ಮೂರ್ಧನ್ಯವಾದ ಶವನ್ನು ಷ ಅಂತಲೇ ಹೇಳಬೇಕು. ಸಹಸ್ರ ಶೀರ್ಷ ಬೇರೆ, ಅಲ್ಲಿ ಶಿ ಅನ್ನುವಲ್ಲಿ ಹೇಳುವ ಅಕ್ಷರವೇ ಬೇರೆ, ಸ ಅನ್ನುವಲ್ಲಿ ಹೇಳತಕ್ಕಂಥ ದಂತ್ಯ ಸಕಾರವೇ ಬೇರೆ, ಷ ಅಂತ ಹೇಳಬೇಕಾದ ಮೂರ್ಧನ್ಯ ಶಕಾರವೇ ಬೇರೆ ಅಲ್ವಾ? ಆ ಸ ಶ ಷಗಳನ್ನು ಆಯಾ ಸ್ಥಾನಗಳು ಏನು ನಮ್ಮ ಹಾಸ್ಯದಲ್ಲಿದ್ದಾವೆ
ಆಯಾ ಸ್ಥಾನ ಪ್ರಯತ್ನಗಳ ಜೊತೆಗೆ ವೇದ ಮಂತ್ರವನ್ನು ಉದಾತ್ತ ಅನುದಾತ್ತ ಸ್ವರಿತ ಪ್ರಜಯಾದಿ ಸ್ವರಗಳ ಜೊತೆಗೆ ಕಂಪಸ್ವರವನ್ನು ಬೇಕಾದಲ್ಲಿ ಬಳಸಿಕೊಂಡು ಉಚ್ಚಾರಣೆ ಮಾಡಿದರೆ ಅದೊಂದು ಥರದ ಪವಮಾನ ಯಜ್ಞ ಅಂತ ಕರೆಸಿಕೊಳ್ತದೆ. ಏತಜ್ಜುಕ್ವಂ ಜಪೇನ್ ಮಂತ್ರಂ, ಈ ರೀತಿ ಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ಆತ ಅನೇಕ ರೀತಿಯ ಮೃತ್ಯು ದೋಷಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಈ ರೀತಿಯ ಪವಮಾನದ ಮಹತ್ವವನ್ನು ಪವಮಾನ ಮಂತ್ರಗಳೇ ಹೇಳ್ತವೆ. ಪ್ರಾಯಶ್ಚಿತ್ತೇ ವಿಶೇಷೇಣ, ವಿಶೇಷವಾಗಿ ಪವಮಾನ ಮಂತ್ರದ ಫಲ ಏನು ಅಂದರೆ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದರೆ ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೇಷ ತಸ್ಯ ವಿದೂಷಣಂ ಅಂದರೆ ಪ್ರಾಯ ಚಿತ್ತ ಅಂತ ಹೇಳಿದರೆ ಪಾಪವನ್ನು ತೊಳೆದುಕೊಳ್ಳುವುದು ಅಂತ ಅರ್ಥ. ಮನುಷ್ಯ ಪಾಪ ಮಾಡದೇ ಇರುವುದೇ ಇಲ್ಲ ಅಲ್ವಾ. ಉಪನ್ಯಾಸ ಮಾಡುವಾಗಲೂ ಪಕ್ಕದವರ ಹತ್ರ ಮಾತಾಡುವುದು ಅನ್ನೋದು ಒಂದು ಯಜ್ಞ ವಿಘ್ನ ಅಂತ ಅದಕ್ಕೆ ಹೆಸರಾಗ್ತದೆ. ಹಾಗೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಒಂದು ಸೊಳ್ಳೆಯ ಮೇಲೆ ಬಿದ್ದು ಅದನ್ನು ಸಾಯಿಸುವುದು ನಿದ್ದೆಯಲ್ಲೂ ಕೂಡ. ಸುಮ್ಮನೆ ಈಗ ಘಟೋತ್ಕಚನನ್ನು ಯುದ್ಧರಂಗದಲ್ಲಿ ಸಾಯಿಸಿದ್ರು. ಸಾಯಿಸುವಾಗ ಸುಮ್ಮನೆ ಸಾಯಲಿಲ್ಲ ಅವ ಈ ಕಡೆ ಪಾಂಡವರ ಮೇಲೆ ಬೀಳುವುದರಲ್ಲಿದ್ದ. ಅಷ್ಟೊತ್ತಿಗೆ ಅಲ್ಲಿದ್ದಂತಹ ಅರ್ಜುನ ಇನ್ನೊಂದು ಬಾಣವನ್ನು ಹೊಡೆದು ಆ ಕಡೆ ಬೀಳುವ ಹಾಗೆ ಮಾಡಿದ. ಅದು ಕೌರವರ ಸುಮಾರು ಅಲ್ಲಿ ಲೆಕ್ಕ ಹೇಳ್ತಾರೆ 3,000 ಕೋಟಿ ಏನೋ ಲೆಕ್ಕಾಚಾರ ಹೇಳ್ತಾರೆ. ಅಷ್ಟು ಜನರ ಮೇಲೆ ಬಿದ್ದು ಸಾಯಿಸಿ ಹಾಕಿದ ಅಂತ. ಸಾಯುವಾಗಲೂ ಅನೇಕರನ್ನು ಸಾಯಿಸಿಕೊಂಡು ಸಾಯುವವರು ಇರ್ತಾರೆ. ಈ ಲೆಕ್ಕಾಚಾರದಲ್ಲಿ ಮನುಷ್ಯ ಸುಮ್ಮನೆ ಇರುವುದು ಅಂತಿಲ್ಲ, ಏನಾದರೂ ಮಾಡ್ತಾನೆ. ಮನಸ್ಸಿನಲ್ಲಾದ್ರೂ ಏನಾದ್ರೂ ಆಲೋಚನೆ ಮಾಡ್ತಾನಲ್ವಾ. ಅಂತಹದ್ದು ಜ್ಞಾನತಃ ಅಜ್ಞಾನತಃ ಪ್ರಮಾದವಶಾದ್ವಾ ಕೃತ ಅಂತ ಹೇಳ್ತಕ್ಕಂಥ ಏನೇನು ಪಾಪಗಳುಂಟು, ಉಸಿರಾಡುವಾಗ ಸೊಳ್ಳೆಗಳನ್ನು ಉಸಿರಾಡಿ ಹೊರಗೆ ಬಿಡುವಾಗ ಅದರ ಹೆಣವನ್ನು ಹೊರಗೆ ಹಾಕ್ತಾನೆ. ಉಸಿರಾಟದಲ್ಲೂ ಒಂದಷ್ಟು ಕೆಲಸಗಳನ್ನು ಮಾಡ್ತಾನಲ್ವ. ಇಂಥದ್ದು ಏನೇನು ದೋಷಗಳಾಗ್ತಾವೋ ಅವುಗಳಿಗೆಲ್ಲ ಪವಮಾನ ಸೂಕ್ತ ಪ್ರಾಯಶ್ಚಿತ್ತ. ಅದಕ್ಕೆಲ್ಲ ಹಿಂದಿನ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂದರೆ ಏಕಾದಶಿಯ ದಿವಸ ಒಂದು ಪವಮಾನ ಪಾರಾಯಣ ಆಗಲೇಬೇಕು ಅಂತ ಒಂದು ಹಠ ಇರ್ತಿತ್ತು. ಇವತ್ತಿಗೂ ಮಾಡ್ತಾರೆ. ಹಿಂದಿನವರು ಅಂತ ಯಾಕೆ ಹೇಳ್ಬೇಕು, ಇವತ್ತಿನವರು ಮಾಡ್ತಾರೆ. ಒಂದು ಏಕಾದಶಿ ಯಾಕೆಂದರೆ ಸ್ವಲ್ಪ ಪುರುಸೊತ್ತಿರ್ತದೆ ಅಂತ ಅವತ್ತೊಂದು ಪವಮಾನ ಸೂಕ್ತ. ಯಾಕೆ? ಅದು 15 ದಿವಸದ ಯಾವುದೇ ಅನ್ನ ದೋಷ ಬೇರೆ ದೋಷಗಳು ಏನಾದರೂ ನಮ್ಮಿಂದ ಘಟಿಸಿದರೆ ಅವೆಲ್ಲಕ್ಕೂ ಪ್ರಾಯಶ್ಚಿತ್ತ ರೂಪದ ಒಂದು ಪವಮಾನ ಸೂಕ್ತ ಪಾರಾಯಣ ಅಂತ. ಈಗಲೂ ಕೂಡ ನಮ್ಮ ಹಿರಿಯರು ಕೆಲವರು ಅವರಿಗೆ ಪವಮಾನ ಬರುವುದಿಲ್ಲ, ಆದರೆ ಒಳ್ಳೆ ಐಶ್ವರ್ಯ ಸಂಪನ್ನರು ಅವರು ತಮ್ಮ ಕುಲಪುರೋಹಿತರು ಅಥವಾ ಅವರ ಮಗನನ್ನು ತಮ್ಮ ಮನೆಗೆ ಕರೆಸಿ ಏಕಾದಶಿ ಒಂದು ಪಾರಾಯಣ ಮಾಡಿಸುವ ಸಂಪ್ರದಾಯ ಇವತ್ತು ಇದೆ. ತಾವು ಮಾಡದೇ ಹೋದರೂ ಇನ್ನೊಬ್ಬರ ಹತ್ರ ಪಾರಾಯಣ ಮಾಡಿಸಿ ನಮ್ಮ ಮನೆಯ ಗೋಡೆಗಳಿಗೆ ಒಮ್ಮೆ ಪವಮಾನ ಸೂಕ್ತ ಕೇಳಿಸಬೇಕು ಅಂತ. ಈ ರೀತಿಯಲ್ಲಿ ಅಂತಹ ಶ್ರದ್ಧಾಳುಗಳು ಇವತ್ತಿಗೂ ಇದ್ದಾರೆ. ಹೀಗೆ ಪವಮಾನ ಮಂತ್ರದಲ್ಲಿ ಪ್ರಾಯಶ್ಚಿತ್ತೇ ವಿಶೇಷೇಣ ಶಾಂತಿಗೆ ಪೌಷ್ಟಿಕೆ ತಥ. ಶಾಂತಿ ಅಂದರೆ ಇವನಿಗೇನೋ ಒಂದು ನವಗ್ರಹಗಳು ಒಂದು ಗ್ರಹದ ದಶೆ ಮುಗಿತಾ ಇರ್ತದೆ. ಮನುಷ್ಯನ ಜೀವನದಲ್ಲಿ 9 ಗ್ರಹಗಳ ದಶಾಕಾಲ ಬಂದು ಹೋಗ್ತದೆ. ಆ ದಶಾಕಾಲ ಮುಗಿದಾಗ ಸಂಧಿಗೆ ಸಂಬಂಧಪಟ್ಟ ದೋಷಗಳಿರ್ಬೋದು, ಅಥವಾ ಗ್ರಹಗಳು ಜನ್ಮ ಅಷ್ಟಮ ದ್ವಾದಶದಲ್ಲಿರ್ತಕ್ಕಂಥ ಸೂಚಿತ ದೋಷಗಳಿರ್ಬೋದು. ಅವುಗಳಿಗೆ ಶಾಂತಿಗೋಸ್ಕರವೂ ಪವಮಾನ ಸೂಕ್ತ ಪಾರಾಯಣದ ಹೋಮದ ವಿಧಾನ ಇದೆ. ಪೌಷ್ಟಿಕ ಅಂದರೆ ಹರಿವಾಯುಗಳು ಪ್ರೀತರಾಗಲಿ ಅಷ್ಟೇ, ಅದಕ್ಕೆ ಬೇರೆ ಉದ್ದೇಶ ಯಾವುದೂ ಇಲ್ಲ. ಅದಕ್ಕೆ ಪೌಷ್ಟಿಕ ಹೋಮ ಅಂತ ಹೆಸರು. ಅದನ್ನು ಹರಿವಾಯುಗಳ ಪ್ರೀತಿಗೋಸ್ಕರ ಪವಮಾನದ ಸೂಕ್ತ ಹೋಮ ಪಾರಾಯಣ ಅಥವಾ ಅರ್ಥಾನುಸಂಧಾನ ಇದೆಲ್ಲವೂ ಕೂಡ ವಿಷ್ಣು ಪ್ರೀತಿಕರಂ ಶುಭಂ, ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು. ವಿಷ್ಣು ಪ್ರೀತಿಕರ ಯಾಕೆ ಅಂತ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದರೆ ಪವಮಾನ ಸೂಕ್ತ ಅದರಿಂದ ಪ್ರತಿಪಾದ್ಯನಾದವ ಪವಮಾನ ಸೋಮ. ಈ ಸೋಮ ಅನ್ನೋ ಶಬ್ದ ಬೇಕು. ಯಾಕಂದರೆ 300ಕ್ಕಿಂತ ಹೆಚ್ಚು ಬಾರಿ ಪವಮಾನ ಸೋಮ ಅನ್ನೋ ಶಬ್ದ ಆ ಸೂಕ್ತಗಳಲ್ಲಿ ಬರ್ತದೆ. ಸೋಮ ಅಂದರೆ ನಮಗೆ ಅರ್ಥ ಆಗುವುದೇನು? ಚಂದ್ರ ಅಂತ ಅರ್ಥ ಆಗ್ತದೆ. ಇದು ಒಂದು ಅರ್ಥ. ಯಾಕೆ ಅವನಿಗೆ ಸೋಮ ಅಂತ ಹೆಸರು ಅಂದರೆ ನಿಜವಾಗಿ ಅವನಿಗೆ ಚಂದ್ರಮ ಅಂತ ಹೆಸರು, ಚಂದ್ರ ಅಂತ ಹೆಸರು. ಶಶದ ಚಿಹ್ನೆಯನ್ನು ಹೊತ್ತಿದ್ದರಿಂದ ಶಶಾಂಕ ಅಂತ ಹೆಸರು ಅಥವಾ ಶಶಿ ಅಂತ ಹೆಸರು. ಇವೆಲ್ಲ ಅವನಿಗೆ ಪ್ರಸಿದ್ಧವಾದಂಥ ಹೆಸರು. ಆದರೆ ಸೋಮ ಅಂತ ಒಂದು ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಲತೆಗಳಲ್ಲಿ ಅನೇಕ ಲತೆಗಳಿದ್ದಾವೆ. ಗುಲೂಚಿ ಅಂತ ಒಂದು ಲತೆ ಇದೆ, ಅದನ್ನು ಇವತ್ತು ಅಮೃತಬಳ್ಳಿ ಅಂತ ಕರಿತೇವೆ. ಇಂಥ ಅನೇಕ ವಲ್ಲಿಗಳಲ್ಲಿ ಒಂದು ವಲ್ಲಿ ಸೋಮವಲ್ಲಿ ಅಥವಾ ಸೋಮಲತಾ ಅಂತ ಪ್ರಸಿದ್ಧವಾದ ಲತೆ ಇದೆ. ಆ ಲತೆಯಲ್ಲೇ ವಿಶೇಷ, ಅಮಾವಾಸ್ಯೆಯ ದಿವಸ ಅದು ಬೆಳಕು ಕೊಡ್ತದೆ. ರಾತ್ರಿಯ ಹೊತ್ತು ಹೋದರೆ ಅದು ಯಾವುದೋ ನೀವು ಲತೆ ಅಂತ ಅದು ನೀವು ನೋಡ್ಬೋದು. ಹೇಗೆ ರಾತ್ರಿಯ ಹೊತ್ತು ಒಂದು ಹಸು ಬರ್ತಾ ಇದ್ದರೆ ಅದರ ಕಣ್ಣು ಮಾತ್ರ ಫಳಫಳ ಅಂತ ಹೇಳ್ತಾ ಇರ್ತದೋ ಹಾಗೆ ಈ ಲತೆ ರಾತ್ರಿಯ ಹೊತ್ತು ಬೆಳಕು ಕೊಡುತ್ತೆ ಅಮಾವಾಸ್ಯೆ ದಿವಸ. ಯಾಕೆ ಅಮಾವಾಸ್ಯೆ ದಿವಸ ಅದರಲ್ಲಿ ಬೆಳಕು? ಯಾಕಂದರೆ ಅಮಾವಾಸ್ಯೆಯ ದಿವಸ ಚಂದ್ರನ ಒಂದು ಕಲೆ ಮಾತ್ರ ಉಳಿದಿರ್ತದೆ. ಆ ಒಂದು ಕಲೆ ಈ ಲತೆಯಲ್ಲಿ ಇರ್ತದೆ ಅಂತೆ, ಅದಕ್ಕೆ ಸೋಮಲತೆ ಅಂತ ಹೆಸರು ಅದಕ್ಕೆ. ಅದು ಅಮಾವಾಸ್ಯೆ ದಿವಸ ಅದರಲ್ಲಿ ಲತೆ. ಹುಣ್ಣಿಮೆಯ ದಿವಸ ಚಂದ್ರ ಷೋಡಶ ಕಲಾಪೂರ್ಣನಾಗಿರ್ತಾನೆ. ಒಂದೊಂದಾಗಿ ಹೋಗಿ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ 14 ಕಲೆ ಹೋಗ್ತದೆ.
ಅಮಾವಾಸ್ಯೆಯ ದಿವಸ 15ನೇ ಕಲೆಯೂ ಹೋಗ್ತದೆ, 16ನೇ ಒಂದು ಕಲೆ ಇರ್ತದೆ, ಅದನ್ನು ತಾನು ಲತೆಗಳಲ್ಲಿ ಇಡ್ತಾನಂತೆ. ಅದರಲ್ಲಿ ವಿಶೇಷವಾಗಿ ಸೋಮಲತೆಯಲ್ಲಿಡುವುದರಿಂದ ಅದು ಲತೆಗೂ ಸೋಮ ಅಂತ ಹೆಸರು, ಚಂದ್ರನಿಗೂ ಸೋಮ ಅಂತ ಹೆಸರು. ಸೋಮಲತೆಗೆ ಅಭಿಮಾನಿಯಾದ ಕಾರಣದಿಂದ ಅವ ಸೋಮ ಅಂತ ಕರೆಸಿಕೊಂಡಿದ್ದಾನೆ ಚಂದ್ರ. ನಿಜವಾಗಿ ಸೋಮ ಅಂದ್ರೆ ಏನು? ಲತೆಗಾದರೂ ಸೋಮ ಅಂತ ಯಾಕೆ ಹೆಸರು ಅಂದ್ರೆ, ಉಮಾಪತಿಯಾದಂತಹ ಶಂಕರನಿಗೆ ಸೋಮ ಅಂತ ಹೆಸರು. ಯಾಕಂದ್ರೆ ಸೋಮ ಅನ್ನೋದು ಬಿಡಿಸಿದ್ರೆ ಏನಾಗ್ತದೆ? ಸ ಉಮ ಸೋಮ, ಉಮಯ ಸಹಿತ ಸೋಮ ಅಂತ ಆಗ್ತದೆ. ಅಲ್ಲಿ ಗುಣಸಂಧಿ ಆಗಿರೋದು, ಸ ಮತ್ತು ಉ ಸೇರಿ ಸೋ ಅಂತ ಆಗಿದೆ. ಇಂಗ್ಲಿಶಿನ ಸೋ ಅಲ್ಲ, ಅದು ಸ ಉಮ ಸೇರಿ ಸೋಮ ಅಂದ್ರೆ ಉಮಾ ಸಹಿತ. ಈ ಸಪತ್ನೀಕ ಅಂತಿದ್ದಾಗೆ, ಪತ್ನಿ ಸಹಿತನಾದ್ರೆ ಸಪತ್ನೀಕ ಆಗುವ ಹಾಗೆ, ಉಮಾ ಸಹಿತನಾದ್ರೆ ಸೋಮ ಆಗ್ತಾನೆ. ಅದರಿಂದ ಸೋಮ ಅಂತ ಹೇಳಿದ್ರೆ ಉಮಾ ಸಮೇತನಾದಂತಹ ರುದ್ರದೇವ ಸೋಮಶೇಖರನಿಗೆ ಸೋಮ ಅಂತ ಹೆಸರಿದೆ. ಮತ್ತೆ ಸೋಮಶೇಖರ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಚಂದ್ರನನ್ನು, ತನ್ನ ಚಂದ್ರಮೌಳಿಯನ್ನು ಸೋಮಶೇಖರ ಅಂತ ಕರಿತೇವೆ, ಹಾಗೆಯೇ ಸೋಮ ಅಂತಲೂ ಅವನಿಗೆ ಹೆಸರಿದೆ. ಆದರೆ ವೇದದಲ್ಲಿ ಸೋಮ ಅನ್ನೋ ಶಬ್ದ ಯಾವ ಅರ್ಥದಲ್ಲಿದೆ ಅಂದರೆ, ಮಾ ಅಂದರೆ ಲಕ್ಷ್ಮೀದೇವಿಯ ಹೆಸರು, ಮಾಧವ ಅಂದ್ರೇನು? ಲಕ್ಷ್ಮಿಯ ಪತಿ ಅಂತ. ಧವ ಅಂದ್ರೆ ಪತಿ, ವಿಧವ ಅಂದ್ರೆ ವಿಗತ ಪತಿಕ ಅಂತ, ಪತ್ನಿಗೆ ಪತಿಕ ಅಂತ. ಹಾಗೆ ಉಮಾಧವ ಅಂತ ಹೇಳಿದ್ರೆ ರುದ್ರದೇವ, ಧವ ಅನ್ನೋದಕ್ಕೆ ಪತಿ ಅಂತ ಅರ್ಥ. ಅದರಿಂದ ಮಾ ಅಂದ್ರೆ ಲಕ್ಷ್ಮೀದೇವಿ ತಾಯಿ, ಹಿಂದಿಯಲ್ಲಿ ಅದಕ್ಕೆ ಮಾ ಅಂತ ಬರುತ್ತೆ, ತಾಯಿಯನ್ನು ಹೇಳುವ ಶಬ್ದ. ಅದು ಲಕ್ಷ್ಮೀದೇವಿಯ ಹೆಸರು. ಇಂದಿರಾ ಲೋಕಮಾತಾ ಮಾ, ಅಮರಕೋಶದಲ್ಲೂ ಕೂಡ ಲೋಕಮಾತಾ, ಇಂದಿರಾ, ಮಾ, ಲಕ್ಷ್ಮೀ ಇವೆಲ್ಲವೂ ಕೂಡ ಲಕ್ಷ್ಮಿಯನ್ನು ಹೇಳುವ ಶಬ್ದಗಳು. ಹಾಗಾದ್ರೆ ಮಾ ಅಂದ್ರೆ ಲಕ್ಷ್ಮಿ. ಉ ಅಂದ್ರೆ ಉತ್ಕೃಷ್ಟಳು ಅಂತ ಅರ್ಥ. ಸಂಸ್ಕೃತದಲ್ಲಿ ಉ ಅಂದ್ರೆ ದೊಡ್ಡದು. ಉ ಅಂತ ನಾವು ಹೇಳುವುದೇ ಆಶ್ಚರ್ಯಚಕಿತವಾಗುವ ಸ್ಥಿತಿಯಲ್ಲಿ ಉ ಅಂತ ಹೇಳ್ತೇವೆ. ಒಂದು ಆಶ್ಚರ್ಯಚಕಿತವಾದ ವ್ಯಕ್ತಿತ್ವವುಳ್ಳ ಲಕ್ಷ್ಮೀದೇವಿಗೆ ಉಮಾ ಅಂತ ಹೆಸರಿದೆ. ಆಕೆಯಿಂದ ಸಹಿತ ಸೋಮ ಅಂದ್ರೆ ಯಾರು? ಲಕ್ಷ್ಮೀನಾರಾಯಣನಿಗೆ ಸೋಮ ಅಂತ ಹೆಸರು. ಇದನ್ನು ಶ್ರೀಮನ್ ಮಧ್ವಾಚಾರ್ಯರು ಸೋಮ ಅನ್ನುವ ಶಬ್ದ ಬರತಕ್ಕಂಥ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ನಿರೂಪಣೆ ಮಾಡ್ತಾರೆ. ಇನ್ನು ಭಾರತೀ ರಮಣ ಅಂತ ಎರಡನೇ ಅರ್ಥ ನೋಡಿ. ನಾನು ಹೇಳಿದೆ ಪವಮಾನ ಸೂಕ್ತ ಇದೆ ಅಲ್ಲ, ಇದಕ್ಕೆ ಕನಿಷ್ಠ 5 ಅರ್ಥಗಳಿದ್ದಾವೆ. ಪವಮಾನ ಸೂಕ್ತ ಸೋಮ, ಪವಮಾನ ಸೋಮ ಅನ್ನುವ ಶಬ್ದ 5 ದೇವತೆಗಳನ್ನು ಹೇಳ್ತದೆ. ಆದ್ರಿಂದ ಪವಮಾನ ಸೂಕ್ತ ಪವಮಾನ ಸೋಮನನ್ನು ಹೇಳ್ತದೆ. ಪವಮಾನ ಸೋಮ ಅಂದ್ರೆ ಯಾರು? 5 ದೇವತೆಗಳು ಪವಮಾನ ಸೋಮ ಅಂತ ಹೆಸರು. ಮೊದಲು ಪವಮಾನ ಸೋಮ ಅಂದ್ರೆ ಭಗವಂತ ಲಕ್ಷ್ಮೀನಾರಾಯಣ, ಒಂದು ಅರ್ಥ ಆಯ್ತಾ? ಎರಡನೇದ್ದು ಮಾ ಅಂದ್ರೆ ಅಮ್ಮ ಅಂತ ಅರ್ಥ ಅಲ್ವಾ? ಯಾರು ಲೋಕದ ಅಮ್ಮ? ಲೋಕಮಾತಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಹೌದು, ಆದರೆ ಅವಳು ದೇವಿ. ಜೀವರಲ್ಲಿ ಶ್ರೇಷ್ಠಳಾದಂತಹ ತಾಯಿ ಯಾರು ಅಂತ ಹೇಳಿದ್ರೆ ಭಾರತೀ ದೇವಿ. ಜೀವೋತ್ತಮ ತಾಯಿ ಅಂತ ಹೇಳಿದ್ರೆ ಭಾರತೀ ದೇವಿ. ಆದ್ರಿಂದ ಉ ಮಾ ಅಂದ್ರೆ ಜೀವರಲ್ಲಿ ಉತ್ಕೃಷ್ಟಳಾದಂತಹ ತಾಯಿ ಅಂದ್ರೆ ಭಾರತೀ ದೇವಿಗೆ ಉಮಾ ಅಂತ ಹೆಸರು. ನಾವೇನು ಮಾಡ್ಕೊಂಡು ಬಿಟ್ಟಿದ್ದೇವೆ ಅಂದ್ರೆ, ಒಂದು ಶಬ್ದವನ್ನು ರೂಢಿ ಮಾಡಿಕೊಂಡು ಬಿಟ್ಟಿದೆ. ಅದು ನಮ್ಗೆ ಹೀಗೆಲ್ಲ ಅರ್ಥ ಹೇಳಿದ್ರೆ ಏನೋ ಇವರು ಭಾರಿ ವಿದ್ವತ್ತ ಇದೆ ಅರ್ಥ ಹೇಳ್ತಾ ಇದ್ದಾರೆ, ನಿಜವಾಗಿ ಉಮಾ ಅಂದ್ರೆ ನಮ್ಮ ಪಕ್ಕದ ಮನೆಗಳು ಅಲ್ವಾ ಅಂತ ನಾವು ಹೇಳುದು ಅಲ್ಲೇ ಇರ್ತೇವೆ. ನಮ್ಮಲ್ಲಿ ಆ ಶಬ್ದ ರೂಢಿಯಾಗಿ ಬಿಡ್ತದೆ. ಆದರೆ ವೇದದಲ್ಲಿ ಯಾವ ಶಬ್ದವೂ ರೂಢ ಅಲ್ಲ. ಯಾಕಂದ್ರೆ ವೇದಕ್ಕೆ ಅರ್ಥವನ್ನು ಹೇಳುವುದಕ್ಕೆ ಒಂದು ವಿಧಾನವನ್ನು ನಿರುಕ್ತ ಅನ್ನುವ ಗ್ರಂಥ ನಿರೂಪಣೆ ಮಾಡ್ತದೆ. ಇವತ್ತು ನಮಗೆ ನಿರುಕ್ತ ಗ್ರಂಥದಲ್ಲಿ ಪ್ರಸಿದ್ಧ ಇವತ್ತು ಸಿಗುವಂತಹದ್ದು ವ್ಯಾಸ ನಿರುಕ್ತ ಅಲ್ಲ, ಯಾಸ್ಕ ನಿರುಕ್ತ ಸಿಗ್ತದೆ. ಯಾಸ್ಕ ನಿರುಕ್ತದ ಆರಂಭದಲ್ಲಿ ಒಂದು ಮಾತು ಹೇಳ್ತಾನೆ, ವೇದದಲ್ಲಿ ಯಾವುದೇ ಶಬ್ದಕ್ಕೆ ನೀವು ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಇಟ್ಟುಕೊಂಡು ಅರ್ಥ ಹಚ್ಚಬೇಡಿ. ಅಕ್ಷರ ಸಾಮ್ಯಾತ್ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್. ಯಾವ ಶಬ್ದವನ್ನು ಕೂಡ ಒಡೆದು ನೋಡದೆ ಅರ್ಥವನ್ನು ಹಚ್ಚಬೇಡಿ. ವೇದ ಅನ್ನೋದು ಲೋಕದ ಭಾಷೆಗಿಂತ ವಿಭಿನ್ನವಾದ ಭಾಷೆಯಲ್ಲಿ, ಅಪೌರುಷೇಯ ಭಾಷೆಯಲ್ಲಿ ಇರತಕ್ಕಂಥದ್ದು. ಆದ್ರಿಂದ ಅಲ್ಲಿ ಉಮಾ ಅಂತ ಹೇಳಿದ್ರೆ ಯಾವುದೋ ಉಮಾ ನಮಗೆ ಪ್ರಸಿದ್ಧವಾದ ಉಮೆಯನ್ನು ಇಟ್ಟುಕೊಳ್ಳುವುದಲ್ಲ. ಉ ಮಾ ಉತ್ಕೃಷ್ಟಳಾದಂತಹ ತಾಯಿ ಅಂದ್ರೆ ಭಾರತೀ ದೇವಿ. ಆಕೆಯಿಂದ ಸಹಿತನಾದವ ಸೋಮ ಅಲ್ವಾ, ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಅರ್ಥ. ಪವಮಾನ ಸೋಮ ಅಂತ ಹೇಳಿದ್ರೆ ಭಾರತೀ ರಮಣನಾದಂತಹ ಪವಮಾನ ಅನ್ನೋ ಅರ್ಥ ಸಿಕ್ಕಿತು. ವಿಷ್ಣು ಆಮೇಲೆ ಭಾರತೀ ರಮಣ ಮುಖ್ಯ ಪ್ರಾಣ ಎರಡಾಯ್ತು. ಮೂರನೇ ಅರ್ಥದಲ್ಲಿ ಸೋಮ ಅಂತ ಹೇಳಿದ್ರೆ ಭಾರತೀ ದೇವಿಗೂ ಸೋಮ ಅಂತ ಹೆಸರು. ಸ್ವತಃ ಭಾರತೀ ದೇವಿಗೆ, ಈಗ ಭಾರತೀ ರಮಣ ಮುಖ್ಯ ಪ್ರಾಣ ಆಯ್ತಲ್ಲ, ಈಗ ಹಾಗಲ್ಲ, ಭಾರತೀ ದೇವಿಯೂ ಸೋಮ ಅಂತ ಕರೆಸಿಕೊಳ್ತಾಳೆ. ಯಾಕಂದ್ರೆ ಪರಮ ಸೌಮ್ಯ ರೂಪತ್ವಾತ್ ಸೋಮ. ಅವಳಿಗೆ ಪರಮ ಸೌಮ್ಯ, ಸಿಟ್ಟು ಮಾಡಿಕೊಳ್ಳುವುದೇ ಇಲ್ಲಂತೆ. ಅದಕ್ಕೆ ಭಾರತೀ ದೇವಿ ಸಿಟ್ಟು ಮಾಡಿಕೊಳ್ಳುವುದಕ್ಕೋಸ್ಕರವೇ ಒಂದು ಅವತಾರ ಎತ್ತಿದ್ದೇನು, ದ್ರೌಪದಿ ದೇವಿ. ಕೆಲವು ಸಲ ಸಿಟ್ಟು ಮಾಡಿಕೊಳ್ಳಲಿಕ್ಕೆ ಭಾರತೀ ದೇವಿ ಸಿಟ್ಟು ಮಾಡಿಕೊಳ್ಳುವುದು ಅಂತಿಲ್ಲ. ಯಾಕಂದ್ರೆ ಸಿಟ್ಟು ಯಾರಿಗೆ ಬರುವುದು? ಯಾರಿಗೆ ಶಾರೀರಿಕ ದೌರ್ಬಲ್ಯ ಇರ್ತದೆ ಅವರಿಗೆ ಸಿಟ್ಟು ಬರುವುದು. ಹಾಗೆ ಅಲ್ವಾ? ನಮಗೆಲ್ಲ ಸುಮ್ಮನೆ ಸಿಟ್ಟು ಬರುವುದಿಲ್ಲ.
ತುಂಬ ವಿದ್ಯಾಪೀಠದಲ್ಲಿ ಕೆಲಸ ಮಾಡಿ ಮತ್ತೆ ಇನ್ನು ಯಾರ ಹತ್ರವೋ ಎಲ್ಲ ವಿಚಾರ ಮಾಡಿ ಅವರ ಕಷ್ಟ ಸುಖಕ್ಕೆ ಪರಿಹಾರ ಹೇಳಿ ಇನ್ನೇ ಸಮಸ್ಯೆ ಆಗಿ ಆಮೇಲೆ ಮನೆಯಿಂದ ಫೋನ್ ಬಂದು ಇನ್ನೂ ಯಾಕೆ ಬರಲಿಲ್ಲ, ಲಟ್ಟಣಿಗೆ ಸಿದ್ಧ ಇದೆ ಅಂತ ಏನಾದರೂ ಕೇಳಿದರೆ ಆವಾಗ ಒಂದು ಸಲ ಅಯ್ಯೋ ಏನಿದು ಅಂತ ಸಿಟ್ಟು ಬರ್ತದೆ. ಈಗ ಸಿಟ್ಟು ಬರೋದು ಯಾವಾಗಾದ್ರೆ ದುರ್ಬಲ, ಅದೇ ಬೆಳಗ್ಗೆ ಎದ್ದಾಗ ಸಿಟ್ಟು ಬರುವುದಿಲ್ಲ, ಅಥವಾ ದ್ವಾದಶಿ ಬೆಳಗ್ಗೆ ಎದ್ದಾಗ ಬರ್ತದೆ. ಯಾಕೆ ಅಂತ ಹೇಳಿದರೆ ಶಾರೀರಿಕ ಶಕ್ತಿ ಇಲ್ಲ, ದುರ್ಬಲನಿಗೆ ಸಿಟ್ಟು ಬರ್ತದೆ, ಪ್ರಬಲನಿಗೆ ಸಿಟ್ಟು ಇಲ್ಲ. ಇದು ಸ್ಥಿತಿ. ಈಗ ಇವನ ಗಡ್ಡೆ ಹಿಡ್ಕೊಂಡು ಒಬ್ಬ ಎಳಿತಾ ಇದ್ದಾನೆ. ನಾವು ಬಾಲ್ಯದಲ್ಲಿ ಒಂದು ಕಥೆ ನಮಗೊಂದು ಪಾಠದಲ್ಲಿ ಇತ್ತು, ಗಡ್ಡೆ ಎಳೆದವನಿಗೆ ಮಿಠಾಯಿ ಅಂತ ಒಂದು ಕಥೆ ಇತ್ತು. ಅದು ಏನು ಕಥೆ ಅಂತ ಹೇಳಿದ್ರೆ ಬೀರ್ಬಲ್ಲ ಮತ್ತು ಅಕ್ಬರದ ಕಥೆ. ಅವನು ಹೇಳುವುದು, ಇವತ್ತು ನನ್ನ ಗಡ್ಡ ಒಬ್ಬ ಎಳೆದ್ರೆ, ಈ ಬಾದಶಾಹ ಅಕ್ಬರ ಈ ತರ ಗಡ್ಡ ಎಳೆದ್ರೆ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಎಲ್ಲರ ಹತ್ರ ಕೇಳುವುದು. ಒಬ್ಬೊಬ್ರು ಒಂದೊಂದು ಶಿಕ್ಷೆ ಹೇಳ್ತಾ ಹೋಗ್ತಾರೆ. ಕೊನೆಗೆ ಈ ವೀರಬಲ ಅಂತ ಹೆಸರು ಅವನಿಗೆ, ಬೀರ್ಬಲ್. ಆ ವೀರಬಲ ಹೇಳ್ತಾನೆ, ನಿಮ್ಮ ಗಡ್ಡವನ್ನು ಯಾರಾದರೂ ಎಳೆದ್ರೆ ಸ್ವಾಮಿ ಅವನಿಗೆ ಮಿಠಾಯಿ ಕೊಡಬೇಕು. ಯಾಕೆಂದ್ರೆ ನಿಮ್ಮ ಗಡ್ಡವನ್ನು ನಿಮ್ಮ ಮಗ ಬಿಟ್ಟು ಇನ್ಯಾರು ಎಳಿಲಿಕ್ಕೆ ಸಾಧ್ಯ, ಪುಟ್ಟವ, ಅವನು ಮಾತ್ರ ಮಿಠಾಯಿ. ಅಂದ್ರೆ ಇವನಿಗೆ ಗಡ್ಡೆ ಎಳೆದ್ರು ಸಿಟ್ಟು ಬರಲಿಲ್ಲ ಅಂದ್ರೆ ಅದು ಯಾರು ಎಳ್ದಿರ್ಬೇಕು? ಯಾರ ಬಗ್ಗೆ ತಾನು ಯಾವಾಗ ಬೇಕಾದರೂ ನಿಯಂತ್ರಿಸಬಲ್ಲೆ ಅನ್ನುವ ಪ್ರಾಬಲ್ಯ ಇರ್ತದೋ ಅಂಥಲ್ಲಿ ಸಿಟ್ಟು ಬರುವುದಿಲ್ಲ. ಇವನಿಗೆ ಅವನೇನು ಅಂತ ಇದ್ದಾನೆ, ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ, ಸಿಟ್ಟು ಬರ್ತದೆ. ಹಾಗಾದ್ರೆ ಸಿಟ್ಟಿಗೆ ಮೂಲಭೂತವಾದ ಕಾರಣ ದೌರ್ಬಲ್ಯ. ಯಾವ ಆಕೆಗೆ ದೌರ್ಬಲ್ಯ ಇಲ್ಲವೋ ಅಂತಹ ಭಾರತೀ ದೇವಿಗೆ ಹೇಗೆ ತಾನೇ ಸಿಟ್ಟು ಬರ್ತದೆ? ಅದು ದುಶ್ಯಾಸನ ಬಂದು ವಸ್ತ್ರಕ್ಕೆ ಕೈ ಹಾಕಿದ್ರು ಸಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಣ್ಣಲ್ಲಿ ನೋಡಿದ್ರೆ ಸುಟ್ಟಾಕ್ಬಹುದು, ಅಷ್ಟು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಇರುವಾಗ ಸಿಟ್ಟು ಹೇಗೆ ಬರ್ತದೆ? ಹಾಗಾದ್ರೆ ಸಿಟ್ಟು ಏನದು? ಅದಕ್ಕೋಸ್ಕರ ಅಲ್ಲಿ ಶ್ಯಾಮಲೆಯ ಆವೇಶ ಇರುವುದಂತೆ. ಇದನ್ನು ದಾಸರು ಎಷ್ಟು ಚಂದ ಹೇಳ್ತಾರೆ. ಯಮನ ಪತ್ನಿಗೆ ಅಕ್ಷಯ ವಸನವಿತ್ತೆ ಅಂತಾರೆ ದಾಸರು. ದ್ರೌಪದಿಗೆ ಅಕ್ಷಯ ವಸನ ಇತ್ತೆ ಅಂತ ಹೇಳುವುದಿಲ್ಲ ಅವರು, ಭೀಮನ ಪತ್ನಿಗೆ ಅಂತ ಹೇಳುವುದಿಲ್ಲ. ಯಮನ ಪತ್ನಿಗೆ ಅಕ್ಷಯ ವಸನವಿತ್ತೆ ಅಂದ್ರೆ ಏನರ್ಥ? ಯಮನ ಪತ್ನಿ ಅಂದ್ರೆ ಅದರಲ್ಲಿ ಶ್ಯಾಮಲಾದೇವಿ ಇದ್ದಾಳೆ, ಅರ್ಜುನನ ಪತ್ನಿ ಅಂದ್ರೆ ಶಚಿದೇವಿ ಇದ್ದಾಳೆ, ನಕುಲ ದೇವರ ಪತ್ನಿ ಅಂತ ಹೇಳಿದ್ರೆ ಉಷ ಇದ್ದಾಳೆ, ಜೊತೆಗೆ ಗಿರಿಜೆಯ ಆವೇಶವೂ ಕೂಡ ಇದೆ. ಇಷ್ಟು ಜನರ ಆವೇಶ ಇದ್ದು ಮಧ್ಯದಲ್ಲಿ ಭಾರತೀ ದೇವಿ ಅವಳು ನಿದ್ದೆ ಮಾಡ್ತಾ ಇರ್ತಾಳೆ ಇಂಥ ಘಟನೆ ಎಲ್ಲ ನಡೆಯುವಾಗ. ಸಿಟ್ಟು ಮಾಡಿಕೊಳ್ಳುವುದು ಇನ್ನು ಉಳಿದವರು. ಹಾಗಾದ್ರೆ ಯಾಕೆ? ಸರ್ವಸಮರ್ಥಳಾದ್ರಿಂದ ಅವಳಿಗೆ ಸಿಟ್ಟಿಲ್ಲ. ಅವಳು ಯಾವತ್ತೂ ಸೌಮ್ಯ, ಪರಮ ಸೌಮ್ಯಳು. ಆ ಸೌಮ್ಯಳಾದ್ರಿಂದ ಅವಳಿಗೂ ಸೋಮ ಅಂತ ಹೆಸರು. ಪರಮ ಸೌಮ್ಯ ರೂಪತ್ವಾತ್ ಸೋಮ ಅಂತ ಕರೆಸಿಕೊಳ್ಳುವವಳು ಭಾರತೀ ದೇವಿ. ಅವಳು ಕೂಡ ಸಂಸಾರ ಸಾಗರದಿಂದ ಪಾರುಗೊಳಿಸುವುದಕ್ಕೆ ಬೇಕಾದ ಮತಿಯ ಪ್ರೇರಿಪಳು ಭಾರತೀ ದೇವಿ. ನಮ್ಮ ಮತಿಯನ್ನು ಪ್ರೇರಣೆ ಮಾಡುವ ಕಾರಣದಿಂದ ಅವಳು ಕೂಡ ಪವಮಾನಳು, ಅಂದ್ರೆ ಸಂಸಾರದಿಂದ ದಾಟಿಸುವವಳು. ಅನ್ನ ಪವಮಾನ ಸೋಮ ಅಂದ್ರೆ ಮೂರನೇ ಹಂತದಲ್ಲಿ ಭಾರತೀ ದೇವಿ ಆಗ್ತಾಳೆ. ಈಗ ಲಕ್ಷ್ಮೀ ಸಮೇತ ನಾರಾಯಣ ಮುಖ್ಯ ಪ್ರಾಣ, ಆಮೇಲೆ ಭಾರತೀ ದೇವಿ. ಇನ್ನು ಇಬ್ಬರು ಯಾರು ಅಂದ್ರೆ ಒಬ್ಬ ಚಂದ್ರ ಮತ್ತೊಬ್ಬ ಅಗ್ನಿ. ಸೋಮ ಅಂದ್ರೆ ಚಂದ್ರ. ಚಂದ್ರನು ಕೂಡ ಪವಮಾನ. ಯಾಕೆ ಪವಮಾನವ? ಸೋಮ ಗೊತ್ತಾಯ್ತು ನಮಗೆ. ಸೋಮ ಅಂದ್ರೆ ಸೋಮಲತೆಗೆ ಅಭಿಮಾನಿ ಆದ್ರಿಂದ ಅವ ಸೋಮ. ಅಷ್ಟೇ ಅಲ್ಲ, ಪವಮಾನ ಯಾಕೆ ಅಂದ್ರೆ ಪವತೆ, ನಮಗೊಂದು ನೆಮ್ಮದಿ ಕೊಡ್ತಾನೆ. ಪವಮಾನ ಅಂತ ಹೇಳಿದ್ರೆ ನೆಮ್ಮದಿ ಕೊಡು. ಈಗ ಬೆಂಗಳೂರಲ್ಲಿ ಗೊತ್ತಾಗುದಿಲ್ಲ ಆ ನೆಮ್ಮದಿ. ಹಳ್ಳಿಗೆ ಹೋಗಬೇಕು, ಆಕಾಶ ಸರಿಯಾಗಿ ಕಾಣಿಸ್ಬೇಕು, ಹಗಲು ಎಲ್ಲ ದುಡಿಬೇಕು. ಹಗಲೆಲ್ಲ ದುಡಿದು ಮೈಯೆಲ್ಲ ಬೆವತು ಬಂದು ಸಾಯಂಕಾಲ ಒಂದು ಬಿಸಿಲಿನಲ್ಲಿ ಸ್ನಾನ ಮಾಡಲಿಕ್ಕೆ ಉಂಟು. ಅದು ಸ್ನಾನ ಮಾಡಿದ ಮೇಲೆ ಮನೆಯಿಂದ ಹೊರಗೆ ಬಂದಾಗ ಆಕಾಶದಲ್ಲಿ ಚಂದ್ರ ಕಾಣಿಸ್ಬೇಕು. ಏನು ನೆಮ್ಮದಿಯ ಜೀವನ ಗೊತ್ತದು. ಆ ಚಂದ್ರ ಕಂಡ ಕೂಡಲೇ ಚಂದ್ರನ ಆ ಬೆಳಕು, ಅದನ್ನು ಏನು ಕರೀತಾರೆ? ಚಂದ್ರಿಕಾ, ಕೌಮುದಿ, ಜ್ಯೋತ್ಸ್ನಾ, ಬೇರೆ ಬೇರೆ ಹೆಸರು ಅದಕ್ಕೆ. ಜ್ಯೋತ್ಸ್ನಾ ಅಂತ ಕರೀತಾರೆ. ಆ ಜ್ಯೋತ್ಸ್ನೆ ಮೇಗೆ ಸೋಂಕಿದಾಗ ಆಗುವಂತ ಒಂದು ತಂಪು, ಅದಕ್ಕೆ ಅವನಿಗೆ ಶೀತಾಂಶು ಅಂತ ಹೆಸರು. ಶೀತವಾದ ತಂಪನ್ನೆರೆಯತಕ್ಕಂತಹ ಕಾಂತಿಯನ್ನು ಕೊಡತಕ್ಕಂಥವ ಚಂದ್ರ. ಆದ್ರಿಂದ ಚಂದ್ರ ನಮ್ಮ ಮನಸ್ಸಿನ ದೇವತೆ. ಚಂದ್ರಮಾ ಮನಸೋ ಜಾತಃ. ಅಂತಹ ಚಂದ್ರ ಅವನು ಪರಮ ಸೌಮ್ಯನಾದ್ರಿಂದ ಅವನು ಸೋಮ, ಜೊತೆಗೆ ನಮ್ಮನ್ನು ಕಷ್ಟದಿಂದ ಪಾರು ಮಾಡುವವ, ಅಂದ್ರೆ ನೆಮ್ಮದಿಯನ್ನು ಕೊಡತಕ್ಕಂಥವ. ಅದರಿಂದ ಪವಮಾನ ಸೋಮ ಅಂತ ಹೇಳಿದ್ರೆ ಅವನು ಕೂಡ ಆಗ್ತಾನೆ. ಕೊನೆಯದ್ದಾಗಿ ಪವಮಾನ ಸೋಮ ಅಂದ್ರೆ ಅಗ್ನಿಗೆ ಪವಮಾನ ಸೋಮ ಅಂತ ಹೆಸರು. ಅಗ್ನಯೇ ಪವಮಾನಾಯ ಇದಂ ನಮಃ. ಅಗ್ನಿ ಪವಮಾನ ಅಂತ ಕರೀತಾರೆ ಇವನನ್ನು. ಇಲ್ಲಿ ಅಗ್ನಿ ಏನು ಮಾಡ್ತಾನೆ? ಅಗ್ನಿ ನಮ್ಮ ಮಾತಿನ ದೇವತೆ. ಹೆಚ್ಚು ಮಾತಾಡುವವನಿಗೆ ಅಗ್ನಿ ಅಂತ ಹೆಸರು. ವಾಗ್ವೈ ಅಗ್ನಿ ಅಂತ. ಅದರಿಂದ ನಾಲಿಗೆಯಲ್ಲಿ ನಾವು ಮಾತಾಡಬೇಕಾದ್ರೂ ಅಲ್ಲಿ ಅಗ್ನಿ ಮಾತಾಡೋದು. ಆದರೆ ಅಗ್ನಿಗೆ ವರುಣ ಬಹಳ ಗೆಳೆಯ. ಅಗ್ನಾವರುಣ, ಅವನು ಅಗ್ನಿ ವರುಣ ಇಬ್ಬರು ಬಹಳ ಗೆಳೆಯರು. ನಾವಿವತ್ತು ಅಗ್ನಿಗೆ ನೀರು ಹಾಕಿದ್ರೆ ವರುಣ ಹಾಕಿದ್ರೆ ಅಗ್ನಿ ಹೋಗ್ತಾನೆ. ಆದರೆ ನಾಲಿಗೆಯಲ್ಲಿ ಅಗ್ನಿ ಮಾತಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ವರುಣ ಬೇಕಾಗ್ತದೆ. ಅದಕ್ಕೆ ಕೆಲವರು ಒಂದು ಲೋಟದಲ್ಲಿ ನೀರಿಟ್ಟುಕೊಂಡೇ ಮಾತಾಡ್ಲಿಕ್ಕೆ ಶುರು ಮಾಡುದು. ಯಾಕಂದ್ರೆ ಮಾತು ಬರಬೇಕಾದ್ರೆ ಅಲ್ಲಿ ಪಸೆ ಬೇಕು. ಅದು ವರುಣ
ನಾಲಿಗೆಯಲ್ಲಿ ನಿಂತುಕೊಂಡು ರಸವನ್ನು ಸುರಿಸತಕ್ಕಂಥವ. ಅಗ್ನಿ ಅದೇ ನಾಲಿಗೆಯಲ್ಲಿ ನಿಂತು ಮಾತನ್ನು ಆಡಿಸತಕ್ಕಂಥ. ಅಗ್ನಿ ಮತ್ತು ವರುಣರು ನಾಲಿಗೆ ಎಂಬ ಒಂದೇ ಗೋಲಕದಲ್ಲಿ ಸಂಸ್ಥಿತರಾಗಿದ್ದಾರೆ ಅನ್ನೋದು ಶಾಸ್ತ್ರೀಯವಾದ ತತ್ವ. ಆದ್ರಿಂದ ಮಾತು ಅನ್ನೋದು ಪ್ರತಿಯೊಬ್ಬರಿಗೂ ಸೌಮ್ಯವನ್ನು ತಂದುಕೊಡತಕ್ಕಂಥದ್ದು. ಒಬ್ಬರು ಸಿಕ್ಕಾಬಟ್ಟೆ ದುಃಖಿತರಾಗಿದ್ದಾರೆ ಅಂತಾದರೆ ನಾವು ಅವರಿಗೆ ಏನು ಸಹಾಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೋಗಿ ಅವರ ಮುಂದೆ ಕೂತು, ಏನು ಯಾಕಪ್ಪ ದೇವರು ಇಷ್ಟು ಕಷ್ಟ ಕೊಡ್ತಾರೆ ನಿಮಗೆ, ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ಅಲ್ಲೆಲ್ಲ, ಆದರೆ ಏನು ಮಾಡುವುದು, ಜನ್ಮಾಂತರದ ಕರ್ಮ ಅಲ್ವಾ, ಬಿಡ್ತದ, ಅದು ತಲ್ಲಣಿಸದಿರು ಗಂಡ ತಾಳು ಮನೆಯವೇ, ಪೂರ್ವಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಅಂತ. ಇದು ಏನು ಮಾಡುವುದು, ಅನುಭವಿಸಬೇಕಲ್ಲ. ನಾವು ಸುಖವನ್ನು ಬಾಲ್ಯದಲ್ಲಿ ಯೌವನದಲ್ಲಿ ಅನುಭವಿಸಿದ್ದೇವೆ, ಈಗ ದೇವರು ಕೊಟ್ಟದ್ದನ್ನು ಅನುಭವಿಸಬೇಕಲ್ಲ. ಅನುಭವಿಸದೇ ಇರ್ಲಿಕ್ಕಾಗ್ತದ? ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಅದು ಅವಶ್ಯ ಭೋಕ್ತವ್ಯ ವಿಷಯ ಅಲ್ವೇ ಅಂತ ಹೇಳಿದರೆ ಅವರಿಗೊಮ್ಮೆ ನೆಮ್ಮದಿ ಆಗ್ತದೆ. ಕಷ್ಟೆಲ್ಲ ಹೋದಾಗ ಅನಿಸಿಬಿಡ್ತದಲ್ಲ. ಹಾಗಾದ್ರೆ ಸೌಮ್ಯತೆ ಬರುವುದು ಯಾವುದರಿಂದ ಅಂದ್ರೆ ಪ್ರಮುಖವಾಗಿ ಮಾತಿನಿಂದ. ವಚನೇ ಕಾದರಿದ್ರತ ಅಂತ ಕೇಳ್ತಾನೆ ದೊಡ್ಡ ಮಹರ್ಷಿ. ನಿನಗೆ ಅವನು 10,000 ಕೇಳಿದ್ನಾ? ಇಲ್ಲ. ಕೊಡ್ಬೇಕಾಗಿಲ್ಲ, ನಿಂಗೆ ಕೊಡ್ಲಿಕ್ಕೆ ಇಲ್ಲ ಅಂತ ಅನ್ಕೋ. ಅಲ್ಲ, ಹೊಟ್ಟೆಗೆ ಅನ್ನ ಕೇಳಿದ್ನಾ? ಕೊಡ್ಲಿಕ್ಕೆ ಇಲ್ಲ ಅನ್ಕೋ. ಅವನ ಹತ್ರ ಮೆಲ್ಲ ಹೇಳ್ಬೋದಲ್ವ, ನಿಂಗೆ ನಾನು ಒಂದು 10 ಜನರಿಗೆ ಅನ್ನ ಹಾಕಬೇಕು ಅಂತಿದ್ದೆ, ಏನು ಮಾಡೋಣ, ದೇವರು ನನ್ನನ್ನು ಹೀಗೆ ಮಾಡಿಟ್ಟಿದ್ದಾರೆ, ದಿವಸ ನಂಗೆ ಏಕಾದಶಿ, ಇಷ್ಟಾದ್ರೂ ಹೇಳಿ ನೀನು ಅದು ಬಿಟ್ಟು ನಿಂಗೆ ಕೊಡ್ಲಿಕ್ಕ ನಾನು ಸಂಪಾದನೆ ಮಾಡಿದ್ದು ಅಂತ ಈ ಮಾತು ಯಾಕೆ ಆಡ್ಬೇಕು ನೀನು? ಅವನಿಗೆ ಸಮಾಧಾನ ಆಗುವ ಹಾಗೆ ಪ್ರೀತಿಯ 2 ಮಾತು, ಅದು ಎಲ್ಲಾ ದಾನಕ್ಕಿಂತ ದೊಡ್ಡ ದಾನ. ಅಂತಹ ವಾಗ್ದಾನ ಮಾಡುವುದಕ್ಕೆ ಏನು ದಾರಿದ್ರ್ಯ ನಿನಗೆ? ದೇವರು ಕೊಟ್ಟಿದ್ದಾನಲ್ವ ನಾಲಿಗೆ. ಹಾಗಾದ್ರೆ ಸಾಂತ್ವನ ಅಂತ ಹೇಳುವ ಮಾತು ಏನಿದೆ, ಆ ಮಾತು ಎಲ್ಲರಿಗೂ ಸೌಮ್ಯವನ್ನು ಉಂಟು ಮಾಡತಕ್ಕಂಥದ್ದು. ಅಂತಹ ಮಾತಿನ ದೇವತೆಯಾದ ಅಗ್ನಿ ಅವನು ಸೋಮ. ಯಾಕಂದ್ರೆ ಸೌಮ್ಯ ಗುಣವನ್ನು ಉಂಟು ಮಾಡತಕ್ಕಂಥವನಾದ್ರಿಂದ ಅವನಿಗೆ ಸೋಮ ಅಂತ ಹೆಸರು. ಅವನು ಪವಮಾನ. ಯಾಕಂದ್ರೆ ಮಾತಿನಿಂದಲ್ಲವೇ ನಾವು ದಾಟಿಸುವುದು. ಮತ್ತೊಬ್ಬರಿಗೆ ದಾಟುವ ಗುಣವನ್ನು ತಿಳಿಸಬೇಕಾದ್ರೆ ಮಾತು ಬೇಕಲ್ಲ. ಸಂಸಾರ ಸಾಗವನ್ನು ದಾಟುವುದಕ್ಕೆ ಬೇಕಾದಂತಹ ತತ್ವಜ್ಞಾನ ಕೊಡುವುದು ಮಾತಿನ ಮೂಲಕ. ಆದ್ರಿಂದ ವಾಗಭಿಮಾನಿಯಾದಂತಹ ಅಗ್ನಿಗೆ ಪವಮಾನ ಸೋಮ ಅಂತ ಹೆಸರು. ಹೀಗೆ 5 ದೇವತೆಗಳು ಪವಮಾನ ಸೂಕ್ತದಿಂದ ಪ್ರತಿಪಾದ್ಯರು. ಹಾಗಾಗಿ ಪವಮಾನ ಹೋಮ ಮಾಡುವಾಗ 5 ಕಲಶ ಇಡ್ತಾರೆ. ಈಗೆಲ್ಲ ಒಂದೇ ಕಲಶ, ಯಾಕಂದ್ರೆ 5 ಜನ ಬ್ರಾಹ್ಮಣರು ದಾನ ತೆಗೊಳ್ಳುವುದಕ್ಕೆ ಸಿಗುವುದಿಲ್ಲ ಅಂತ ಈ ಬೆಂಗಳೂರಿನ ಪರಿಸ್ಥಿತಿ. ನಿಜವಾಗಿ ಬೆಂಗಳೂರಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ 1 ಕಲಶ ಇಡು. ಅದರಲ್ಲಿ 5 ಕಲಶ ಇಡುವ ಹಿನ್ನೆಲೆ ಏನು ಅಂದ್ರೆ, ಪವಮಾನ ಮಂತ್ರಕ್ಕೆ ಸಂಬಂಧಪಟ್ಟ 5 ದೇವತೆಗಳನ್ನು ಆವಾಹನೆ ಮಾಡುವುದು. ಜೊತೆಗೆ ವಾಯುದೇವರ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳುವ ಪಂಚಮೂರ್ತಿಗಳನ್ನು ಆವಾಹಿಸುವುದು. ಆ ಪಂಚಮೂರ್ತಿಗಳಲ್ಲಿರುವ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಹೇಳುವ ಭಗವಂತನ ಪಂಚಮೂರ್ತಿಗಳನ್ನು ಚಿಂತನೆ ಮಾಡುವಂತಹದ್ದು. ಈ ಎಲ್ಲ ಉದ್ದೇಶಗಳಿಂದ ಅದು ಪಂಚಸ್ವರೂಪದ ಆರಾಧನೆ ಅನ್ನೋದು ಪವಮಾನದಲ್ಲಿ ಬಂದಿರತಕ್ಕಂಥದ್ದು. ನಾವಿನ್ನೊಂದು 5 ನಿಮಿಷದಲ್ಲಿ ಉಪಸಂಹಾರಕ್ಕೆ ಬರೋಣ. ಪ್ರಮುಖವಾಗಿ ಪವಮಾನ ಸೂಕ್ತದ 610 ಮಂತ್ರಗಳಲ್ಲಿ ನಿರಂತರವಾಗಿ ಹೇಳುವ ವಿಷಯ ಏನು ಅಂದರೆ, ಭಗವಂತ ನಾನು ನಿನ್ನನ್ನು ಸ್ತೋತ್ರ ಮಾಡ್ತೇನೆ, ಸ್ತೋತ್ರ ಮಾಡುವ ನನ್ನನ್ನು, ನನ್ನಲ್ಲಿರುವ ಪಾಪವನ್ನು ಪರಿಹಾರ ಮಾಡು. ನೃನ್ ಸ್ತೋತ್ರನ್ ಪಾಕ್ಯಂ ಹಾಸಃ, ಇದು ಅದರಲ್ಲಿ ಬರುವ ಮಂತ್ರ, ಮತ್ತೆ ಮತ್ತೆ ಬರುವ ಮಂತ್ರ. ನೃನ್ ಸ್ತೋತ್ರನ್, ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ಈ ಪವಮಾನ ಮಂತ್ರಗಳಿಂದ, ಅಂಥವನನ್ನು ಅಂಹಸಃ ಪಾಹಿ. ಅಂಹಸ್ ಅಂದ್ರೆ ಪಾಪ, ಪಾಪಗಳ ದೆಸೆಯಿಂದ ದೂರ ಇಡು, ಅವರನ್ನು ಪಾಪ ವಿಮುಕ್ತನನ್ನಾಗಿ ಮಾಡು. ಆದ್ರಿಂದ ಇದು ಪ್ರಾಯಶ್ಚಿತ್ತೇ ವಿಶೇಷೇಣ ಅಂತ ಇದನ್ನು ಹೇಳಿತು. ಒಂದು ಪ್ರಶ್ನೆ ಬರ್ಬೋದು, ಹರಿವಾಯುಗಳನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರನ್ನು ದೇವರು ಶುದ್ಧವಾಗಿಸ್ತಾನೆ, ಸ್ತೋತ್ರ ಮಾಡುವವರನ್ನು ಶುದ್ಧ ಮಾಡ್ತಾನೆ. ಅಂದ್ರೆ ದೇವರಿಗೆ ತನ್ನನ್ನು ಹೊಗಳುವವರ ಬಗ್ಗೆ ಭಾರಿ ಪ್ರೀತಿ. ಸ್ತೋತ್ರ ಮಾಡಿದವರನ್ನು ನೀನು ಶುದ್ಧಗೊಳಿಸು ಅಂತ ಹೇಳಿದ್ರೆ ಏನರ್ಥ? ಸ್ತೋತ್ರ ಮಾಡಿದರೆ ಅವನಿಗೆ ಪ್ರೀತಿ ಆಗ್ತದೆ ಅಂತ. ಲೋಕದ ಮನುಷ್ಯರಿಗೂ ದೇವರಿಗೆ ಏನು ವ್ಯತ್ಯಾಸ ಉಂಟು? ಲೋಕದ ಮನುಷ್ಯರು ಹಾಗೆ, ನೀನೇ ಇಂದ್ರ, ನೀನೇ ಚಂದ್ರ ಅಂತ ಅವರನ್ನು ಎಬ್ಬಿಸಿ ಸರಿಯಾಗಿ ಗಾಳಿ ತುಂಬಿಸಿದ್ರೆ ಬೇಕಾದ್ದೆಲ್ಲ ಕೊಡ್ತಾರೆ. ನಮಗೆಲ್ಲ ಚೆನ್ನಾಗಿ ಅಭ್ಯಾಸ ಇರುವಂಥದ್ದು, ಅವರನ್ನು ಎಬ್ಬಿಸಿದ್ರೆ ಕೊಡ್ತಾರಲ್ವ. ಲೋಕದಲ್ಲಿ ಹೆಚ್ಚಿನ ಜನತೆಯಲ್ಲಿ ಈ ಭಾವನೆಗಳು ಉಂಟು. ಭಗವಂತನನ್ನು ಕೂಡ ನೀನಂಥವ, ನೀನಿಂಥವ, ವಿಶ್ವಂ ವಿಷ್ಣು ವಷಟ್ಕಾರ ಅಂಥವ ನೀನು ಅಂತ ಅವನನ್ನು ಕೊಂಡಾಡ್ತಾ ಹೋದ ಹಾಗೆ ಉಬ್ಬಿ 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 ಕೊನೆಗೆ ಬೇಕಾದ್ದೆಲ್ಲ ಕೊಡ್ತಾನೆ. ಹಾಗಾದ್ರೆ ಲೋಕದ ಮನುಷ್ಯರಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಮಂತ್ರ ಏನು ಹೇಳ್ತದೆ ಅಂದ್ರೆ, ನೃನ್ ಸ್ತೋತ್ರನ್ ಪಾಕ್ಯಂ ಹಾಸಃ, ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೋ ಅವರನ್ನು ಪಾಹಿ. ಎಲ್ಲಿ? ಅಂಹಸಃ ಪಾಹಿ, ಅವರಿಗೆ ಬೇಕಾದ್ದೆಲ್ಲ ಕೊಡು ಅಲ್ಲ, ಅವರ ಪಾಪದಿಂದ ದೂರ ಮಾಡು. ಇದರಿಂದ ನಾವು ಸ್ತೋತ್ರ ಮಾಡುವುದರಿಂದ ದೇವರು ಉಬ್ಬುವುದಲ್ಲ, ದೇವರು ತುಂಬಿದವ,
ಆಪ್ತ ಕಾಮಸ್ಯ ಕಾಸ್ಪೃಹ, ಅವನಲ್ಲಿ ಎಲ್ಲವೂ ಉಂಟು, ಅವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಹಾಗಾದರೆ ಸ್ತೋತ್ರ ಮಾಡಿದವರನ್ನು ಸಂರಕ್ಷಿಸ್ತಾನೆ, ತನ್ನನ್ನು ದ್ವೇಷ ಮಾಡಿದವರನ್ನು ಕೆಳಗೆ ಬೀಳಿಸ್ತಾನೆ. ಇದಕ್ಕೇನು ಕಾರಣ? ಕಾರಣ ಆತ ಸ್ತೋತ್ರ ಮಾಡ್ತಾ ಇದ್ದವರ ಮೇಲೆ ವರ ಕೊಡ್ತಾನೆ. ಯಾಕಂದರೆ ಲೋಕದ ಜನಕ್ಕೆ ನೀನು ಕೂಡ ಭಗವಂತನಲ್ಲಿ ಆಸಕ್ತನಾಗು. ಭಗವಂತ ಅಂದ್ರೆ ಏನು? ಸತ್ವ. ಅದೇ ಲೋಕದ ದೋಷಗಳು, ಲೋಕದ ವೈಷಯಿಕ ಪ್ರಪಂಚ ಅಂದ್ರೆ ಏನು? ರಜಸ್ಸು. ಕಾಮಕ್ರೋಧಾದಿಗಳೆಲ್ಲ ತಮಸ್ಸು. ಪರಮ ಸತ್ವವಾದದ್ರ ಸತ್ವದ ಕಡೆಗೆ ನೀನು ಆಸಕ್ತನಾಗು. ಯಾಕಂದ್ರೆ ಸತ್ವದ ಕಡೆಗೆ ಆಸಕ್ತರಾದವರಿಗೆ ಅಂಥದ್ದು ಸಿಕ್ಕಿತು. ವಿಷ್ಣು ಸಹಸ್ರನಾಮದ ಮೂಲಕ ದೇವರನ್ನು ಸ್ತೋತ್ರ ಮಾಡಿದವರಿಗೆ ಇಂಥದ್ದು ಸಿಕ್ಕಿತು. ಓ, ನಾನು ಮಾಡಬೇಕಪ್ಪ. ಕೆಲವರು 7 ಶನಿ ಬಂದಾಗ ಮಾತ್ರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು. ಅಂತೂ ಶನಿಯಿಂದ ಇದೊಂದು ಪ್ರಯೋಜನ ಅಂತಿದೆ. ಅದಕ್ಕೆ ಶನಿಯ ಬಗ್ಗೆ ವಾದಿರಾಜರು ಹೇಳುವಾಗ ಶನಿಶ್ಚ ಸಂಪ್ರಾಪಯತು ಅಂತ ಹೇಳ್ತಾರೆ. ಶನಿ ನಮಗೆ ಮಂಗಳವನ್ನು ಕೊಡಲಿ. ಶನಿ ಮಂಗಳ ಕೊಡುವುದಂದ್ರೆ ಹಾಗೆ. ಅವರು ಏನೋ ಸಮಸ್ಯೆ ಆದಾಗ ಯಾರ ಹತ್ರ ಜ್ಯೋತಿಷ್ಕರ ಹತ್ರ ಹೋದರು. ಜ್ಯೋತಿಷ್ಕರು ಹೇಳಿದರು, ನೋಡಿ ನಿಮಗೆ ಪಂಚಮ ಶನಿ ಒಂದು 2.5 ವರ್ಷ, ಈಗ 1.5 ವರ್ಷ ಆಗೋಗಿದೆ, ಇನ್ನು 1 ವರ್ಷ ಉಳಿದದ್ದು, ತುಂಬ ಜಾಗೃತೆ ಆಗಿರಬೇಕು ನೀವು. ಇವರು ಜಾಗೃತೆ ಅಂದರೆ ಹೇಗೆ ಅಂತ ಕೇಳ್ತಾರೆ. ನಾವು 2 ವೀಲರ್ ಕಳಿಸಿ ನಾ 4 ವೀಲರ್ ತಗೊಂಡ್ರೆ ಜಾಗೃತೆ ಆಗ್ತದೆ ಹೇಗೆ ಅಂತ ಕೇಳ್ತಾರೆ. ಆಗ ಜ್ಯೋತಿಷ್ಕರು ಹೇಳ್ತಾರೆ, ಅದೆಲ್ಲ ಜಾಗೃತೆ ಮಾಡಿ, ಬೇಕಾದಷ್ಟು ಹೆಲ್ಮೆಟ್ ಸರಿಯಾಗಿ ಹಾಕೊಂಡು ಹೋಗಿ. ಅದರ ಜೊತೆಗೆ ಜಾಗೃತೆ ಅಂದರೆ ಪ್ರಮುಖವಾಗಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಮಾಡಲೇಬೇಕು. ಅದು ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅವತ್ತಿಂದ ಸುರಿಯುವರ್ದು ವಿಶ್ವಂ ಅಂತ ಶುರು ಮಾಡ್ತಾರೆ ಮೊದಲು, ಆಮೇಲೆ ಬೆಲ್ಲ ವಿಶ್ವಂ ಬರುತ್ತೆ. ಈ ಇಡೀ ವಿಶ್ವಂ ವಿಷ್ಣುರ್ವ ಷಟ್ಕಾರ ಹಸುರ ಆಗುದು ಆವಾಗ. ಅಂದ್ರೆ ಶನಿಯಿಂದಾಗಿ ಇವರದ್ದು ಒಂದು ಜೀವನ ಉದ್ಧಾರ ಆಯ್ತಾ? ಒಟ್ಟು ಜೀವನೋದ್ಧಾರ ಅನ್ನೋದು ಭಗವಂತನ ಸ್ತೋತ್ರದಲ್ಲಿ ಆಸಕ್ತವಾಗುವಿಕೆಯಲ್ಲಿದೆ. ಯಾವಾಗ ಒಂದು ಬಾರಿ ನಾವು ಭಗವಂತನ ಸ್ತೋತ್ರಗಳಲ್ಲಿ ಆಸಕ್ತರಾಗ್ತೇವೋ ಆವಾಗ ತಾನಾಗಿ ಮನಸ್ಸಿನಲ್ಲಿ ಶುದ್ಧತೆ ಮೂಡುವುದಕ್ಕೆ ಶುರು ಆಗ್ತದೆ. ಆ ದೇವರ ಸ್ತೋತ್ರ ಅಲ್ಲಿ ದೇವರ ಕೋಣೆಯಲ್ಲಿ ಹಿರಿಯರು ಮಾಡ್ತಾ ಇರ್ತಾರೆ, ನಾವು ಟಿವಿಯನ್ನು ಗಟ್ಟಿ ಇಡ್ತೇವೆ. ಯಾಕಂದ್ರೆ ಅದು ಕೇಳಿದ್ರೆ ಕಿರಿಕಿರಿ ಆಗುತ್ತೆ ನಮಗೆ. ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ ಕೇಳಿದ್ರೆ ಕಿರಿಕಿರಿ. ಅದಕ್ಕೋಸ್ಕರ ಇಲ್ಲಿ ಟಿವಿಯ ಶಬ್ದ ಜೋರು. ಅವರು ಪಾಪ ಆ ಶಬ್ದವನ್ನು ಕೇಳಿಸಿಕೊಳ್ಳದೆ ಬಾಗಿಲು ಸ್ವಲ್ಪ ಹಾಕಿ ಜಾಗೃತೆಯಾಗಿ ಕೊನೆಗೆ ವಿಶ್ವಂ ವಿಷ್ಣುರ್ವ ಷಟ್ಕಾರ ಒಂದು ಕಡೆಯಿಂದ ವಾಪಸ್ ಎಲ್ಲೋ ಬಂದು ಸೇರ್ಕೊಂಡು ಎಲ್ಲ ಎಡವಟ್ಟಾಗುತ್ತೆ ಇದೇ ಸಮಸ್ಯೆಯಿಂದ. ಅದು ಸಾವಕಾಶವಾಗಿ ಮುಗಿಸ್ತಾರೆ. ನಾವು ಆ ಸ್ತೋತ್ರದ ಬಗ್ಗೆ ಆಸಕ್ತಿ ಅನ್ನುವುದೇ ಮನಸ್ಸಿನಲ್ಲಿ ಒಂದು ರೀತಿಯ ಸಾತ್ವಿಕತೆಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಈ ನಿಟ್ಟಿನಿಂದ ಯಾರು ನಿನ್ನನ್ನು ವಿಷ್ಣು ಸಹಸ್ರನಾಮವೇ ಮೊದಲಾದ ಸ್ತೋತ್ರಗಳಿಂದ, ಪವಮಾನ ಸೂಕ್ತವೇ ಮೊದಲಾದ ವೈದಿಕ ಮಂತ್ರಗಳಿಂದ ಯಾರು ಸ್ತೋತ್ರ ಮಾಡ್ತಾರೋ ನೃನ್ ಸ್ತೋತ್ರನ್ ಪಾಹಿ ಅಂಹಸಃ. ಇದರ ಜೊತೆಗೆ ಅದೊಂದು ಪ್ರಾರ್ಥನೆ ಮಾಡ್ತದೆ, ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ. ಓ ಪವಮಾನ ಅಂದ್ರೆ 5 ದೇವತೆಗಳಲ್ಲೂ ಏಕಕಾಲದಲ್ಲಿ ಪ್ರಾರ್ಥನೆ. ಪವಮಾನ ಅಂತ ಸೋಮ ಅಂದ್ರೆ 5 ಜನ, 5 ಜನರಲ್ಲೂ ಒಟ್ಟಿಗೆ ಪ್ರಾರ್ಥನೆ ಮಾಡುವುದು. ಅದಕ್ಕೆ 5 ತರದ ಅರ್ಥ ಇದಕ್ಕೆ. ನನಗೆ ಹತ್ತಿರದಿಂದ ಕೆಲವು ಭಯ ಉಂಟಾಗ್ತದೆ, ಕೆಲವು ದೂರದಿಂದ ಉಂಟಾಗುವ ಭಯ. ಯತ್ ಅಂತಿ, ಅಂತಿ ಅಂದ್ರೆ ಅಂತಿಕದಿಂದ, ಹತ್ತಿರದಿಂದ ಏನು ಭಯ ಬರ್ತದೆ. ಯಚ್ಚ ದೂರಕ್ಕೆ, ಯಾವುದು ದೂರದಲ್ಲಿ ನನಗೆ ಭಯ ಬರುವಂತಹದ್ದಿದೆ. ಭಯಂ ವಿಂದತಿ ಮಾಮಿಹ, ನನಗೆ ಏನೇನು ಭಯ. ಮಾಂ ಇಹ ಭಯಂ ವಿಂದತಿ ಅಂತಿಕೆ ದೂರೇಚ ಯದ್ಯದ್ ಭಯಂ ವಿಂದತಿ. ಹೇ ಪವಮಾನ ತತ್ ವಿಜಹಿ, ನೀನು ಅದನ್ನು ದೂರಕ್ಕೆ ಹಾಕಿಬಿಡು, ಆ ಭಯವನ್ನೆಲ್ಲ ದೂರೀಕರಿಸು ಅಂತ. ಈ ಭಯ ನಿವೃತ್ತಿಗೋಸ್ಕರ ಮಾಡುವ ಪ್ರಾರ್ಥನೆಯು ಪವಮಾನದಲ್ಲಿ ಬರ್ತದೆ. ಇದನ್ನು ಕರ್ಣ ಸೂಕ್ತ ಅಂತ ಕರೀತಾರೆ. ಪವಮಾನದ ಕೊನೆಯದಲ್ಲಿ ಅಂದ್ರೆ ಭಯವನ್ನು ನಿವೃತ್ತಿ ಮಾಡುವುದಕ್ಕೆ ಹೇಳುವಂತಹ ಮಂತ್ರಗಳು ಅಂತ ಕರೀತಾರೆ. ಭಯ ನಿವೃತ್ತಿ ಅಂದ್ರೆ ಮನುಷ್ಯನಿಗೆ ಭಯ ಅನೇಕ ಇದೆ. ರೋಗ ಭಯ ಅಂತಿದೆ. ಅವನು ನೀರು ಕುಡಿಯುವಾಗಲೂ ಕೂಡ ಜಾಗ್ರತೆಯಾಗಿ ನೀರು ಕುಡಿತಾನೆ. ಯಾಕಂದ್ರೆ ಎಲ್ಲಿ ಕುಡಿದಾಗ ಎಡವಟ್ಟಾಗ್ತದೋ ಅಂತ ರೋಗ ಭಯ ಅಂತ ಇದಕ್ಕೆ ಹೆಸರು. ಜಲಭಯ ಅಂತುಂಟು. ಮಳೆ ಆಕಾಶದಲ್ಲಿ ಮೋಡ ಬಂದ ಕೂಡಲೇ ಇವನಿಗೆ ಬೆಂಗಳೂರಲ್ಲಿ ಭಯ ಶುರುವಾಗ್ತದೆ. ಇದಕ್ಕೆ ಜಲಭಯ ಅಂತ. ಎಲ್ಲಿ ನಮ್ಮನ್ನು ಕೊಚ್ಚಿಕೊಂಡು ಹೋಗ್ತದೋ ಅಂತ ಜಲಭಯ. ಅಗ್ನಿ ಭಯ ಅಂತುಂಟು. ಕರೆಂಟು ವಯರ್ ನೋಡಿದಾಗ ಹೆದರಿಕೆ ಆಗ್ತದೆ, ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮಾವಿನ ಮರಕ್ಕೆ ಬಿದ್ದು ಅಲ್ಲಿಂದ ಇಲ್ಲಿಗೆ ಬೀಳ್ತದೋ ಅಂತ ಹೀಗೆಲ್ಲ ಭಯಗಳು. ಜಲಭಯ, ಅಗ್ನಿ ಭಯ, ವಿಷ ಭಯ, ಸರ್ಪಗಳಲ್ಲಿ ಆದರೂ ಕಚ್ಚಿ ಬಿಡ್ತಾವೋ ಅಂತ ದಾರಿಯಲ್ಲಿ ಹೋಗುವಾಗ ವಿಷ ಭಯ. ಇನ್ನು ಪಿಶಾಚ ಭಯ ಅಂತ ಈಗ ಬೆಂಗಳೂರಲ್ಲೆಲ್ಲ ಹೋಗಿದೆ ಅದು. ಪಿಶಾಚ ಭಯ ಅಂತ, ಯಾವುದೋ ಒಂದು ಪಿಶಾಚಿ ಆವೇಶ ಆಗ್ತದೋ ಅಂತ ಹೇಳ್ತಕ್ಕಂಥ ಭಯ. ರಾಜ ಭಯ ಅಂತುಂಟು. ಎಲ್ಲ ಸಿಕ್ಕಾಬಟ್ಟೆ ಟ್ಯಾಕ್ಸ್ ಹಾಕ್ತಾರೋ ಗೌರ್ಮೆಂಟಿನ ಮೇಲೆ ಭಯ. ಯಾವಾಗ ಇದರ ರೂಲ್ಸ್, ಈಗ ರಸ್ತೆಯ ಬದಿಯಲ್ಲಿದ್ದವರನ್ನೆಲ್ಲ ರಸ್ತೆಯ ಒಳಗೆ ಕಳಿಸಿದ್ರು, ಇನ್ನು ಅಲ್ಲಿ ಆ ಕಡೆ ಬದಿಯಲ್ಲಿದ್ದವರನ್ನು ಎಲ್ಲೆಲ್ಲಿ ಮೇಲಕ್ಕೆ ಕಳಿಸ್ತಾರೋ ಅಂತ ಹೀಗೆಲ್ಲ ಭಯ. ರೋಗ ಭಯ, ಜಲಭಯ, ರಾಜ ಭಯ, ಚೋರ ಭಯ ಅಂತ ಎಲ್ಲಿ ಕಳ್ಳರಿಂದ ಉಂಟಾಗುತ್ತಂಗ ಇದಕ್ಕೆ ಸಪ್ತವಿಧ ಭಯಗಳು ಅಂತ ಕರೀತಾರೆ.
ಈ ರೀತಿಯ ಭಯದ ಜೊತೆಗೆ ಪ್ರಧಾನವಾಗಿ 7ನೆಯ ಭಯ ಮೃತ್ಯು ಭಯ ಅಂತ ಮನುಷ್ಯನನ್ನು ಕಾಡುವಂಥದ್ದು. ಯಾವ ಹೊತ್ತಿಗೆ ಯಾರ ಪ್ರಾಣ ಹೋಗ್ತದೋ ಅಂತ ಅದರಲ್ಲಿ ತಾನೂ ಸೇರಿಕೊಂಡು ಉಂಟಾಗುವಂತಹ ಭಯಕ್ಕೆ ಮೃತ್ಯು ಭಯ ಅಂತ ಹೆಸರು. ಈ ಭಯ ಮನುಷ್ಯನಿಗೆ ಬರಬಾರದು ಅಂತಾದರೆ ಏನಾಗಬೇಕು? ಒಂದೊಂದು ಭಯದ ಪರಿಹಾರಕ್ಕೆ ಒಂದೊಂದು ಮಾರ್ಗವನ್ನು ಹೇಳಿದ್ದಾರೆ. ಅದರಲ್ಲಿ ಮೃತ್ಯು ಭಯದ ಪರಿಹಾರಕ್ಕೆ ಪವಮಾನ ಸೂಕ್ತ ಪಾರಾಯಣ ಒಂದು ಹೇಳಿದ್ದಾರೆ, ಜೊತೆಗೆ ಪವಮಾನದ ಅರ್ಥಾನುಸಂಧಾನ. ಆ ಅರ್ಥಾನುಸಂಧಾನ ಮಾಡ್ತಾ ಹೋದಾಗ ಏನು ಅರ್ಥ ಆಗ್ತದೆ ಅವನಿಗೆ? ಮೃತ್ಯು ಅನ್ನೋದು ಪ್ರಾಣನ ಕೈಯಲ್ಲಿರುವಂಥದ್ದು, ಉಸಿರಾಟ, ಪ್ರಾಣಕ್ಕೆ ಸಂಬಂಧಪಟ್ಟದ್ದು ಮೃತ್ಯು. ಆ ಪ್ರಾಣದೇವ ಸರಿ ಇದ್ರೆ ನಾಡಿ ಶುದ್ಧವಾಗಿರ್ತದೆ. ನಾಡಿ ಶುದ್ಧವಾದದ್ದು ಅಶುದ್ಧವಾಗ್ತದೆ ಅಂತಾದರೆ ಪ್ರಾಣ ಶರೀರದಿಂದ ಹೊರಗೆ ಹೋಗ್ತಾನೆ ಅಂತ ಅರ್ಥ. ಪ್ರಾಣ ಶರೀರಕ್ಕೆ ಬರುವುದು ಎಷ್ಟು ಸತ್ಯವೋ ಪ್ರಾಣ ಶರೀರದಿಂದ ಹೊರಗೆ ಹೋಗುವುದು ಕೂಡ ಅಷ್ಟೇ ಸತ್ಯ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಮೃತನಾಗುವುದು ಮತ್ತೊಮ್ಮೆ ಪ್ರಾಣ ಪ್ರವೇಶ ಆಗುವುದಕ್ಕೋಸ್ಕರ, ಹುಟ್ಟುವುದು ಇರುವ ಪ್ರಾಣ ಮತ್ತೊಮ್ಮೆ ಹೋಗುವುದಕ್ಕೋಸ್ಕರ. ಇದು ಪರಮ ಸತ್ಯವಾದಂತಹ ಜೀವನದ ತತ್ವ ಅಂತ ಅದರ ಬಗ್ಗೆ ಸ್ಪಷ್ಟ ಜ್ಞಾನ ಬರುವುದು ಪವಮಾನದ ಅರ್ಥಾನುಸಂಧಾನದಿಂದ ಬರತಕ್ಕಂಥದ್ದು, ವಾಯು ತತ್ವಾನುಸಂಧಾನದಿಂದ ಬರತಕ್ಕಂಥದ್ದು. ಈ ಜ್ಞಾನ ಯಾರಿಗೆ ಬರ್ತದೆ ಅವನಿಗೆ ಮೃತ್ಯು ಭಯ ಇಲ್ಲ. ಉದಾಹರಣೆಗೆ ಪರೀಕ್ಷಿತ, ರಾಜ ಪರೀಕ್ಷಿತನಿಗೆ 7 ದಿವಸಕ್ಕೆ ಸರಿಯಾಗಿ ಮೃತ್ಯು ಅಂತ ಒಂದು ಸೂಚನೆ ಬಂತು. ಸೂಚನೆ ಬಂದದ್ದಕ್ಕೆ ಶುಕಾಚಾರ್ಯರ ಹತ್ರ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ. ಭಾಗವತದ ಶ್ರವಣ ಮಾಡಿ 7ನೇ ದಿವಸ ಅವ ಶುಕಾಚಾರ್ಯ ಹತ್ರ ಹೇಳ್ತಾನೆ, ಶುಕಾಚಾರ್ಯ ತಾವು ಕೊಟ್ಟ 7 ದಿವಸದ ಉಪದೇಶದಿಂದ ನನಗೆ ಭಗವಂತನ ಬಗ್ಗೆ ಮನಸ್ಸು ಅಂಟಿಬಿಟ್ಟಿದೆ. ನಾನು ಯಾವಾಗ ಈ ಶರೀರ ಕಳ್ಕೊಳ್ತೇನೆ ಅಂತ ಕಾಯ್ತಾ ಇದ್ದಾನೆ, ತಕ್ಷಕ ಯಾಕೆ ಬರಲಿಲ್ಲ ಕೇಳ್ತಾನೆ ಅವ. ತಕ್ಷಕ ಇನ್ನೂ ಯಾಕೆ ಬರಲಿಲ್ಲ? ತಕ್ಷಕ ನೀನೇನಾ ಅಂತ ಒಂದು ಹಣ್ಣಿನಲ್ಲಿ ಒಂದು ಹುಳವನ್ನು ನೋಡಿ ನೀನೇ ತಕ್ಷಕ ಅಲ್ವಾ, ಕಚ್ಚು ಕಚ್ಚು ಅಂತೇಳಿ ಅವನನ್ನೇ ತಂದು ನಾನು ಕಚ್ಚಿಸಿಕೊಳ್ತಾನೆ. ಅಂದ್ರೆ ಮರಣ ಭಯವನ್ನು ಮೀರುವುದಕ್ಕಿರತಕ್ಕಂಥದ್ದು ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಕೊಡತಕ್ಕಂಥದ್ದು ಪವಮಾನ ಸೂಕ್ತ. ಈ ನಿಟ್ಟಿನಿಂದ ಪವಮಾನದ ಮಂತ್ರದ ಜಪಾನುಷ್ಠಾನಗಳಿಂದ ಆತನಿಗೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ. ಅಂತಹ ಪವಮಾನ ನೀನು ನನ್ನ ಭಯಗಳನ್ನೆಲ್ಲ ದೂರೀಕರಿಸು. ಇದರಲ್ಲಿ ಇನ್ನೊಂದು ಮಂತ್ರ ಬರ್ತದೆ, ಇದೇ ಪವಮಾನ ಮಂಡಲದ ಕೊನೆಯ ಭಾಗದಲ್ಲಿ ಬರುವುದು, ಪವಮಾನ ಸೂಕ್ತದಲ್ಲಿ ಬರುವುದಲ್ಲ. ಪವಮಾನ ಮಂಡಲ ಏನಿದೆ, ವಿಸ್ತಾರವಾದ ಪವಮಾನ ಮಂಡಲ, ಅದರ ಕೊನೆಯಲ್ಲಿ ಇಂದ್ರ ಎಂದೋ ಪರಿಸ್ರವ ಅಂತ ಹೇಳುವ ಅನೇಕ ಮಂತ್ರಗಳು ಬರ್ತವೆ. ಈ ಮಂತ್ರಗಳಲ್ಲಿ ಒಂದು ಮಂತ್ರ ಯತ್ರ ಬ್ರಹ್ಮ ಪವಮಾನ, ಮೋಕ್ಷದ ವರ್ಣನೆ ಮಾಡುವುದು. ಮೋಕ್ಷದಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ, ಅನೇಕ ಬ್ರಹ್ಮರಿದ್ದಾರಂತೆ ಮೋಕ್ಷದಲ್ಲಿ. ಯಾಕಂದ್ರೆ ಬ್ರಹ್ಮರು ಮುಕ್ತರಾಗಿ ಅಲ್ಲಿ ಅನೇಕ ಬ್ರಹ್ಮರಿದ್ದಾರೆ. ಆಮೇಲೆ ಒಬ್ಬ ವಾಯುದೇವ ಬ್ರಹ್ಮನಾಗ್ತಾನೆ, ಮತ್ತೆ ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷದಲ್ಲಿ ಬ್ರಹ್ಮದೇವರ ಜೊತೆಗೆ ಮುಕ್ತರಾದವರೆಲ್ಲ ಆಯಾ ಬ್ರಹ್ಮರ ಜೊತೆಗೆ ಇರ್ತಾರೆ. ಅಲ್ಲಿ ಒಂದು ಯಾಗ ಮಾಡ್ತಾರಂತೆ ಇವರು ಬ್ರಹ್ಮದೇವರು. ಯಾಗಕ್ಕೋಸ್ಕರ ಸೋಮಲತೆ ಎಲ್ಲ ಇದೆ ಅಲ್ಲಿ, ಆನಂದ ರೂಪವಾದ ಸೋಮಲತೆ. ಒಂದು ಕಲ್ಲು ಹಾಕಿ, ಕಲ್ಲಿನಲ್ಲಿ ಸೋಮಲತೆ ಹಾಕಿ ಅದನ್ನು ಬ್ರಹ್ಮದೇವರು ಅರಿತಾ ಇದ್ದಾರಂತೆ. ಅರಿಯುವಾಗ ಸುತ್ತ ಇದ್ದಂತಹ ವ್ಯಕ್ತಿಗಳಿಗೆ ಅವರೊಂದು ಉಪದೇಶ ಕೊಡ್ತಾ ಇದ್ದಾರೆ. ಆ ರೀತಿ ವಾಚಂ ವದನ್, ಸುನೃತವಾದ ಮಾತನ್ನು ಅವರು ಹೇಳ್ತಾ ಅಲ್ಲಿ ಯಾಗದ ಜೊತೆಗೆ ಭಗವತ್ ತತ್ವದ ಹೊಸ ಹೊಸ ವಿಷಯಗಳನ್ನು ಹೇಳ್ತಾ, ಮುಂದೆ ಜೊತೆಗೆ ಋತ್ವಿಕ್ಗಳಾಗಿರತಕ್ಕಂಥ ದೇವತೆಗಳಿಗೆಲ್ಲ ರೋಮಾಂಚನವಾಗ ಹಾಗೆ ಮಾಡ್ತಾರಲ್ಲ ದೇವ, ಆ ಒಂದು ಲೋಕ ಉಂಟಲ್ವ, ಅಂತಹ ಲೋಕ ಇಂದ್ರ ಎಂದೋ ಪರಿಸ್ರವ, ಅಲ್ಲಿ ಕೊಂಡು ಹೋಗಿ ನನ್ನನ್ನು ನೀನು ಹಾಕ್ತೀಯಾ ಅಂತ ದೇವರಲ್ಲಿ ಕೇಳುವಂತ ಒಂದು ಮಂತ್ರ ಇದೆ. ಇಂಥ ಒಂದು ಮಂತ್ರ ಅಲ್ಲ, ಸುಮಾರು 12 ಮಂತ್ರಗಳು. ಪ್ರತಿಯೊಂದು ಮಂತ್ರದಲ್ಲೂ ಕೂಡ ಋಷೇ ಮಂತ್ರಕೃತಾಂ ಸ್ತೋಮೈಃ ಕಶ್ಯಾಪೋದ್ವರ್ಧಯನ್ ಗಿರಾಹ ಸೋಮಂ ನಮಸ್ಯ ರಾಜಾನಂ ಯೋ ಜಜ್ಞೆ ವಿರುಧಾಂ ಪತಿರಿಂದ್ರೋ ಇಂದ್ರ ಆಯೇಂದೋ ಪರಿಸ್ರವ. ಮತ್ತೆ ಮತ್ತೆ ಕೊನೆಯಲ್ಲಿ ಹೇ ಇಂದ್ರಾಯ, ಪರಮ ಐಶ್ವರ್ಯ ಸಂಪನ್ನನಾದಂತಹ ಭಗವಂತನ ಲೋಕಕ್ಕೆ, ಹೇ ಇಂದೋ, ಓ ಸೋಮಲತೆಯೇ, ಸೋಮಲತೆಯ ಅಭಿಮಾನಿಯಾದ ಚಂದ್ರನೇ, ಜೊತೆಗೆ ಮುಖ್ಯ ಪ್ರಾಣನೇ ಭಗವಂತನೇ, ನೀನು ಪರಿಸ್ರವ, ನನ್ನನ್ನು ತಲುಪಿಸು ಅಂತ ದೇವರ ಸನ್ನಿಧಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡುವ ಮಂತ್ರಗಳನ್ನು ಕೂಡ ಋಷಿಗಳು ದರ್ಶನ ಮಾಡಿದ್ದಾರೆ. ಅಂತಹ ಮಂತ್ರಗಳನ್ನೆಲ್ಲ ಒಟ್ಟು ಹಾಕಿ ನಮ್ಮ ಆತ್ಮಶುದ್ಧಿಗೆ ಬೇಕಾಗಿ ಕೊಟ್ಟಿರತಕ್ಕಂತಹ ಋಷಿಗಳು ಪಾವಮಾನ್ಯ ಅಂತ ಹೇಳ್ತಕ್ಕಂತಹ ಋಷಿಗಳು, ಅಂಥ ಋಷಿಗಳು ಕೊಟ್ಟ ಮಂತ್ರ. ಹಾಗಾಗಿ ಮಂತ್ರದ ಅರ್ಥದ ಚಿಂತನೆಯ ಜೊತೆಗೆ ಆ ಋಷಿಗಳಿಗೂ ಒಂದು ನಮಸ್ಕಾರವನ್ನು ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ಪಾವಮಾನ್ಯ ಅನ್ನುವ ಋಷಿಗಳಲ್ಲಿ ಅಸಿತ ದೇವಲ ಅಂತ ಒಬ್ಬ ಮಹರ್ಷಿ ಬರ್ತಾನೆ, ಶಾವಾಶ್ವ ಅಂತ ಹೇಳುವ ಮಹರ್ಷಿ ಬರ್ತಾನೆ. ಆ ಕಥೆಯನ್ನು, ಶಾವಾಶ್ವನ ಕಥೆ ಹೇಳಿ ಮುಗಿಸ್ತೇನೆ 1-2 ನಿಮಿಷದಲ್ಲಿ. ಶಾವಾಶ್ವ ಏನಿದ್ದಾನೆ ಅದ್ಭುತ ಮಹರ್ಷಿ. ಅವನ ಅಪ್ಪ ಶಾವಾಶ್ವನನ್ನು ಕರ್ಕೊಂಡು ಒಂದು ಪೌರೋಹಿತ್ಯಕ್ಕೆ ಹೋಗಿದ್ದ.
ಯಾರ್ದು ಪೌರೋಹಿತ್ಯ ಅಂದರೆ ರಾಜನ ಪೌರೋಹಿತ್ಯ. ರಾಜ ಪೌರೋಹಿತ್ಯ ಎಲ್ಲ ನಡೀತು. ರಾಜನ ಮಗಳೊಬ್ಬಳಿದ್ದಾಳೆ, ಅವಳು ಸುಮಾರು 16-18 ವರ್ಷದ ಹುಡುಗಿ. ಯಜ್ಞದಲ್ಲಿ ಭಾರೀ ಅಸಿಸ್ಟೆನ್ಸ್ ಮಾಡಿದವಳು ಅವಳು. ಪರಿಕರ್ಮ ಏನು ಬೇಕು ಎಲ್ಲ ಸಿದ್ಧ. ನಮಗೆ ಕೆಲವು ಸಲ ಅರಿಶಿಣ ಕುಂಕುಮ ಬೇಕು ಅಂತ ಹೇಳಿದ್ರೆ ಇನ್ಯಾರೋ ತಂದಿಡ್ತೇವೆ, ಅಥವಾ ಅದು ಮನೆಯಲ್ಲಿ ಎಲ್ಲೋ ಆಮೇಲೆ ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ಇದಾಗಲ್ಲ, ಎಲ್ಲ ಸನ್ನದ್ಧತೆ, ಯಾವ ಹೊತ್ತಿಗೆ ಏನು ಬೇಕು ಸಿದ್ಧತೆ ಮಾಡಿರ್ತಾರೆ. ಅವಳ ಚುರುಕುತನವನ್ನು ನೋಡ್ತಾರೆ ಈ ಮಹರ್ಷಿಗಳು. ಚುರುಕು ತುಂಬ ಖುಷಿ ಆಗ್ತದೆ. ಯಜ್ಞದ ದಕ್ಷಿಣೆ ಕೊಡುವ ಕಾಲ ಬರ್ತದೆ. ನಾನೇನು ದಕ್ಷಿಣೆ ಕೊಡಲಿ, ತಮಗೇನಾದರೂ ಅಭಿಲಷಿತವಾದ ಇದೆಯೋ ಅಂತ ಋಷಿಗಳ ಹತ್ರ ಕೇಳ್ತಾನೆ. ಇದೊಂದು ಕ್ರಮ ಇತ್ತು ಹಿಂದೆ, ಈಗೆಲ್ಲ ಕೇಳುವ ಕ್ರಮ ಇಲ್ಲ, ಕೊಡುವುದಿಲ್ಲ. ಇವ್ರು ಏನೋ ಕೇಳಿದರೆ ಅಂತ ಸಮಸ್ಯೆ. ದಕ್ಷಿಣೆ ಏನು ಕೊಡಲಿ ಅಂತ ಕೇಳಿದಾಗ ನಿಮ್ಮ ಮಗಳನ್ನು ಕೊಡಬೇಕು. ಋಷಿ 96 ವರ್ಷ, ಅವರು ಪುರೋಹಿತರು, ಅವ್ರು ಹೇಳಿದ್ರು ನಿಮ್ಮ ಮಗಳನ್ನು ಕೊಡಬೇಕು. ರಾಜನಿಗೆ ಸಮಸ್ಯೆ ಆಯಿತು. ಸಮಸ್ಯೆಯಾಗಿ ಆತ ತಲೆ ಕೆಳಗೆ ಆಗ್ತಾನೆ. ಆಗ ಇವ ಮೈದಟ್ಟಿ ಹೇಳ್ತಾನೆ, ರಾಜನ್ ಯೋಚನೆ ಮಾಡಬೇಡ, ನನಗಲ್ಲ ನನ್ನ ಮಗನಿಗೆ ಅಂತ ಹೇಳ್ತಾರೆ. ನನ್ನ ಮಗ ಶಾವಾಶ್ವ ಪೌರೋಹಿತ್ಯಕ್ಕೆ ಬಂದಿದ್ದಾನಲ್ಲ, ಅವನಿಗೆ ನಿನ್ನ ಮಗಳನ್ನು ಕೊಡಬೇಕು. ಇವನಿಗೆ ಇನ್ನೂ ಸಮಸ್ಯೆ ಆಯಿತು. ವಯಸ್ಸೆಲ್ಲ ಸರಿ ಇದೆ, ಯೋಗ್ಯನಿದ್ದಾನೆ, ಅತ್ಯಂತ ಸುಂದರ, ಚೆನ್ನಾಗಿ ಓದಿದ್ದಾನೆ, ಎಲ್ಲ ಸರಿ. ಆದರೆ ರಾಜಕುಮಾರಿಯನ್ನು ಒಬ್ಬ ತಪಸ್ವಿಗೆ ಕೊಡುವುದಾ, ಪುರೋಹಿತರಿಗೆ ಕೊಡುವುದಾ? ಸಮಸ್ಯೆ ಅಲ್ಲಿ ಬಂತು. ಅವ ಹೇಳ್ತಾನೆ, ದಯವಿಟ್ಟು ಸ್ವಾಮಿ ನನ್ನ ಮನೆಯವರ ಹತ್ರ ಒಂದು ವಿಚಾರಿಸಬೇಕು. ಯಾಕಂದ್ರೆ ಸಹಧರ್ಮಿಣಿ ಮಗಳನ್ನು ಮದುವೆ ಮಾಡಿಕೊಳ್ಳುವಾಗ ಅವಳ ಒಂದು ವಿಚಾರ ಮಾಡಬೇಕಲ್ಲ. ಸರಿ ಅಂತ ಇವ ಹೇಳಿದ ಋಷಿ. ಒಳಗೆ ಹೋಗಿ ಇದೊಂದು ಮಾರ್ಗ, ಇವನಿಗೆ ತಪ್ಪಿಸುವುದಕ್ಕಿರುವ ಮಾರ್ಗ. ಹೋಗಿ ಪತ್ನಿ ಹತ್ರ ಕೇಳ್ತಾನೆ. ಪತ್ನಿ ಹೇಳ್ತಾಳೆ, ಅದಾಗುವುದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ವೇದದ್ರಷ್ಟೃತ್ವವೇ ಇಲ್ಲ. ಅವನು ಋಷಿ. ನಾನ್ ಋಷಿ ಕನ್ಯಾಮರ್ಹತಿ, ಋಷಿ ಅಲ್ಲದೆ ಇದ್ದವಳಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡುವುದಿಲ್ಲ. ನೋಡಿ ಅವಳದು ಕಥೆ ಹಾಗೆ. ನಾವೇನು ಅನ್ಕೊಳ್ತೇವೆ, ಅವಳು ಆಗುದಿಲ್ಲ ಅಂತ ಹೇಳಿದ್ರೆ ಪುರೋಹಿತರಿಗೆ ಕೊಡುವುದಾ ಅಂತ. ಇವಳು ಹೇಳ್ತಾ ಇರುವುದೇನು, ಋಷಿ ಅಲ್ಲದೆ ಇದ್ದವರಿಗೆ ನನ್ನ ಮಗಳನ್ನು ಕೊಡುವುದಾ? ಋಷಿ ಅಂದ್ರೆ ಏನು? ಋಷಿ ದರ್ಶನಾತ್, ವೇದ ದರ್ಶನ ಮಾಡಿದವನಿಗೆ ಋಷಿ ಅಂತ ಹೆಸರು. ಅವನು ಒಂದು ವೇದ ದರ್ಶನ ಮಾಡಲಿಲ್ಲ, ಬರೀ ಪೌರೋಹಿತ್ಯ ಮಾಡಿಕೊಂಡಿದ್ದಾನೆ, ಅವನಿಗೆ ನಾವು ವೇದ ಮಗಳನ್ನು ಕೊಡುವುದಾ? ದಂಪತಿಗಳು ಒಟ್ಟಿಗೆ ಬಂದರು. ಅಪ್ಪನ ಹೆಸರು ಮರ್ತೋಗಿದ್ದಾನೆ ನನಗೆ. ಅಪ್ಪನಿಗೆ ನಮಸ್ಕಾರ ಮಾಡ್ತಾರೆ, ಋಷಿಯ ಶಾವಾಶ್ವನ ಅಪ್ಪನಿಗೆ ನಮಸ್ಕಾರ ಮಾಡ್ತಾರೆ. ಅನೇನ ಸಹ ಅಂತಿರ್ಬೇಕು. ಅವನನ್ನು ನಮಸ್ಕಾರ ಮಾಡಿ ಹೇಳ್ತಾರೆ, ಮಗ ಋಷಿ ಅಲ್ಲ, ಅದರಿಂದ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಋಷಿಯಾಗಿ ಬಂದರೆ ನಾವು ಕೊಡುವುದಕ್ಕೆ ಸಿದ್ಧ. ಇಷ್ಟು ಹೇಳಿದ್ದೇ ತಡ, ಶಾವಾಶ್ವ ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ. ರಾಜನಿಗೆ ಮತ್ತು ರಾಜಪತ್ನಿಗೆ ಕೈ ಮುಗಿತಾರೆ. ನೀವು ನನ್ನ ಕಣ್ಣು ತೆರೆಸಿದಿರಿ, ನಾನು ಅನತಿ ಕಾಲದಲ್ಲಿ ಋಷಿಯಾಗಿ ಬರ್ತೇನೆ ಅಂತ ಹೇಳಿ ಹೋದವ ತಪಸ್ಸು ಮಾಡ್ತಾನೆ. ಅನೇಕ ಪವಮಾನದ ಮಂತ್ರಗಳನ್ನು ದರ್ಶನ ಮಾಡ್ತಾನೆ. ಮಂತ್ರ ದರ್ಶನ ಮಾಡಿಕೊಂಡು ಬರ್ತಾನೆ. ಬಂದು ಗಡದ್ದಾಗಿ ರಾಜಕುಮಾರಿಯ ಜೊತೆಗೆ ಮದುವೆ ನಡೆಯುತ್ತೆ. ರಾಜಕುಮಾರಿಯನ್ನು ವಿವಾಹವಾಗಿ ಆತ ಇನ್ನಷ್ಟು ಯಜ್ಞಯಾಗಗಳ ಮೂಲಕ ತಾನು ಸಾಧನೆ ಮಾಡಿದವ ಶಾವಾಶ್ವ ಮಹರ್ಷಿ. ಅಂತಹ ಋಷಿಗಳೆಲ್ಲ ದರ್ಶನ ಮಾಡಿದಂತಹ ಮಹಾಮಂತ್ರ ಆ ಪವಮಾನ ಸೂಕ್ತದ ಬಗ್ಗೆ ನಾವು ಇವತ್ತು ಒಂದು 4 ಮಾತುಗಳನ್ನು ಹೇಳಿದ್ದೇವೆ. ತಂದೆಯವರ ಹೆಸರೇನು? ಸೀತಾರಾಮಯ್ಯ ಅವರ ಒಂದು ಆರೋಗ್ಯದ ಒಂದು ಕಾಲ, ಈ ಕಾಲಘಟ್ಟದಲ್ಲಿ ಯಥಾಶಕ್ತಿ ಶ್ರವಣವನ್ನು ನಡೆಸಬೇಕಾದದ್ದು ಅತ್ಯಂತ ಮುಖ್ಯ. ಆ ಸಂದರ್ಭೋಚಿತವಾಗಿ ನಾನು ಪವಮಾನ ಸೂಕ್ತದ ಕೆಲವು ಮಾತುಗಳನ್ನು ಇಲ್ಲಿ ಆಡಿದ್ದೇನೆ. ಇದೆಲ್ಲರೂ ಕೇಳಬೇಕಾದಂತಹ ವಿಷಯ. ಯಾಕಂದರೆ ಯಾವ ಕಾಲ ಯಾರಿಗೆ ಅಂತ ಎಲ್ಲ ಕಾಲದಲ್ಲೂ ಕೇಳಬೇಕಾದಂತಹ ವಿಷಯಗಳು. ಆ ದೃಷ್ಟಿಯಿಂದ ಪವಮಾನ ಸೂಕ್ತದ ಅರ್ಥಚಿಂತನೆಯನ್ನು ನಡೆಸಿದ್ದೇವೆ. ಇದು ಬಹಳ ವಿಶೇಷ ಏನಂದರೆ, ನಮ್ಮ ವೆಂಕಟೇಶ ಮೂರ್ತಿ ಅವರ ಒಂದು ಆಸಕ್ತಿ. ಅವರು ನಮ್ಮ ಮನೆಯಲ್ಲಿದ್ದಾರೆ, ಬಾಡಿಗೆಗೆ ಇರುವುದು ಅದೆಲ್ಲ ನಮ್ಮ ಮನೆಯಲ್ಲಿದ್ದಾರೆ. ತುಂಬಾ ನಮಗೆ ಖುಷಿ ಅವರ ಮೇಲೆ. ಈ ಕಾಲದಲ್ಲಿ ಏನಾದರೂ ಹೇಳಿಸ್ಬೇಕು ಅಂತ ಅವರೇ ಸ್ವತಃ ಆಸಕ್ತಿ. ಇಂಥ ಯಜಮಾನರು ಸಿಗುವುದು ಬಹಳ ಅಪರೂಪ, ಆಯ್ತಾ ಅಂತ ಆಸಕ್ತಿ ವಹಿಸಿ ಈ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಶ್ರವಣ ಮಾಡಿದ ತಮಗೆ, ವ್ಯವಸ್ಥಾಪಕರಿಗೆ, ವಿಶೇಷವಾಗಿ ಚೇತನಕ್ಕೆ ಭಗವಂತ ಯಾವುದನ್ನು ಕೊಟ್ಟರೆ ಶ್ರೇಯಸ್ಸು ಅಂಥದ್ದನ್ನು ಅತಿ ಶೀಘ್ರದಲ್ಲಿ ಕರುಣಿಸಿ ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಪವಮಾನನನ್ನು ಮತ್ತೆ ಸ್ಮರಿಸಿ ಈ 4 ಮಾತುಗಳನ್ನು ಭಾರತೀಯ ರಮಣ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಒಟ್ಟಿಗೆ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಸರ್ವೇಪಿ ಸುಖಿನಃ ಸಂತು.
ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.